ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಃ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಶೈವ ಕರೋಮಿ ಜ್ಞಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತಃ. ಯಾವುದಾಯ್ತು? ನಾರಾಯಣ ಶಬ್ದ ಹೇಳಿದರು. ಆಮೇಲೆ ಜನ್ಮಾಧಿಕರಣ ಆಯಿತು. ಜನ್ಮಾಧಿಕರಣದಲ್ಲಿ ಹೇಳಿದಂತೆ ಏನಾಯ್ತು ಅಲ್ಲಿಗೆ? ನಾರಾಯಣನೇ ಬ್ರಹ್ಮ. ಸೊ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಅಥಾತೋ ನಾರಾಯಣ ಜಿಜ್ಞಾಸ. ಅದಕ್ಕರ್ಥ ಗುಣಪೂರ್ಣ ಜಿಜ್ಞಾಸ. ಯಾವುದೇ ಲೋಕದಲ್ಲೂ ಹಾಗೆ ಬೆಸ್ಟ್ ಹುಡುಕ್ತಾನೆ. ಬೆಸ್ಟ್ ಯಾರಿಗೆ ಚೇತನ? ನಾರಾಯಣ. ಗೊತ್ತಾಯ್ತಾ? ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಅತ್ಯುತ್ತಮ ಹುಡುಕೋದು ಪದ್ಧತಿ ಅದು. ಆದ್ದರಿಂದ ಅತ್ಯುತ್ತಮನ ರಶ್ಮಿಕಾಂತ ಸಮಂತತೋಪಿ, ಅದಕ್ಕಿಂತೊಂದು ವಸ್ತು ಇಲ್ಲ. ಅದರಿಂದಾಗೇನೆ ಅಥಾತೋ ನಾರಾಯಣ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ, ಕೃಷ್ಣ ಜಿಜ್ಞಾಸ, ರಾಮ ಜಿಜ್ಞಾಸ, ಅವಿಷ್ಟನ್ನೇ ಹೇಳ್ಬೋದು. ಅದಾದ ಮೇಲೆ ಶಾಸ್ತ್ರ ಉರಿತು. ಅದಕ್ಕೆ ಇದಕ್ಕೆಲ್ಲ ಏನು ಆಧಾರ ಅಂತ ಕೇಳಿದರೆ ಶಾಸ್ತ್ರಗಳೇ ಆಧಾರ. ಏವಂ ಇದಾಗಬೇಕೀಗ, ಹೌದಲ್ಲ? ಅದು ತರ್ಕ ಅದು ಮುಗಿ ಒಂದು ವಿಷಯ ಹೇಳಿದರು. ಏನಂತ? ಅದಿಷ್ಟು ಏವಂ ಧರ್ಮಾನಿತಿ ಶ್ರುತ್ಯ ತದಭೇದೋಪಿ ಉದೀರ್ಯತೆ ಶೈವಾದಿ ಆಗಮ ಸಂಪ್ರಾಪ್ತ ದುಷ್ಟಗೇನ ಫಲೇನತು. ಜೊತೆಗೆ ದೇವರ ಹಿರಿಮೆ ಏನು ಅಂತ ಕೇಳಿದರೆ ಪರಮಾತ್ಮನಿಗೂ ಅವನ ರೂಪಗಳಿಗೂ ಅವಯವ ಯಾವ ರೀತಿಯಾದ ವ್ಯತ್ಯಾಸವೂ ಇಲ್ಲ. ಆ ರೀತಿ ವ್ಯತ್ಯಾಸ ತಿಳ್ಕೊಂಡ್ರೆ ಅವನಿಗೆ ದೇವರಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಪಾಪನೋ ಗೊತ್ತಾಯ್ತಾ? ಅಷ್ಟೇ ಪಾಪ ಬರುತ್ತೆ. ಅದೇನಾಗ್ತಾನೆ? ಮೃತ್ಯೋಸ ಮೃತ್ಯು ಮಾಪ್ನೋತಿ. ಅದೆಲ್ಲ ತಿಳಿಸಿದ್ದರಿಂದ ದೇವರನ್ನ ಶೈವಾಗಮ ಸಂಪ್ರಾಪ್ತ ದುಷ್ಟಗೇನ ಫಲೇನತು ತದ್ವಾಕ್ಯೋಪಮಯ ಅನ್ಯಚ್ಚ ಪ್ರಮಾಣತ್ವೇ ಅನುಮೀಯತೆ ಈಶವಾಕ್ಯತ್ವತ ಇತಿ ಚೇತ್ ತದ್ಗವ್ಯಭಿಚಾರಿಣ. ಆಗ ಮುಂದೊಂದು ಪ್ರಶ್ನೆ ಬರ್ತದೆ. ಶೈವಾದಿ ಆಗಮಗಳು ಇದೆ, ಪಾಶುಪತಾದಿ ಆಗಮಗಳಿವೆ. ಆದಿಶಬ್ದದಿಂದ ಉಳಿದ ಎಲ್ಲ ಮತಗಳು ಬಂದೋಯ್ತು. ಅವರು ಕೂಡ ಏನು ಮಾಡ್ತಾರೆ? ಸಂಪ್ರಾಪ್ತ ದುಷ್ಟಗೇನ ಫಲೇನತು. ಕೆಲವು ಅವ್ರು ಹೇಳೋ ವಿಚಾರ ನಮಗೆ ಸತ್ಯ ಆಗುತ್ತೆ. ಇನ್ನು ನೆನ್ಪಿಟ್ಕೊಂಡಿರ್ಬೇಕು. ದುರಾಗಮಗಳಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಂತ ಆಗಲಿಲ್ಲ. ಕೆಲವು ವಿಷಯ ಹೇಳ್ತಾರೋ ಏನಾಗಿರುತ್ತದೋ ಇದ್ರ ಅಷ್ಟು ಫಾಲೋವರ್ಸ್ ಎಲ್ಲ ಸಾಧ್ಯ ಇರಲಿಲ್ಲ. ಗೊತ್ತಾಯ್ತಾ? ಲಕ್ಷಾಂತರ ಕೋಟ್ಯಂತರ ಜನ ಫಾಲೋವರ್ಸ್ ಇದ್ದಾರೆ ಇವತ್ತಿಗೆ ಎಷ್ಟೋ ಮತಗಳಿಗೆ. ಕಾರಣ ಏನದಕ್ಕೆ? ಏನೋ ಒಂದು ವಿಷಯ ನಡೆದಿರಬೇಕು. ಏನೂ ನಡೆಯದೇ ಹೋಗಿದ್ದರೆ ಇವತ್ತು ಸೈನ್ಸನ್ನು ಯಾಕೆ ನಂಬ್ತಾರೆ? ಸತ್ಯ ನಡೀತಾ ಇದೆಯೋ ಇಲ್ಲ. ಈಗ ಆ ದೃಷ್ಟಿಯಿಂದ ಸತ್ಯ ಇರಬೇಕು. ಆದ್ದರಿಂದ ಅದನ್ನು ನಾವು ಯಾಕೆ ಒಪ್ಪಬಾರದು ಅಂತ ಪ್ರಶ್ನೆ ಬಂದರೆ ದುಷ್ಟ ವಿಷಯದೊಳಗೆ ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಹೇಳಿದ್ದಾರೆ. ಪೌರುಷೇಯದಲ್ಲಿ ಏನೇನು ಮಿತಿ ಇದೆ ಅಂತ ಹೇಳಿರೋದ್ರಿಂದ ಇವತ್ತು ಬಸ್ ಟೈಮ್ ಟೇಬಲ್ ಉಪಯೋಗಿಸ್ಬೇಕೆ ಹೊರತು ಸ್ಕೂಲ್ ಟೈಮ್ ಟೇಬಲ್ ಅದರ ಕೆಲಸಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದ್ರ ಮಟ್ಟಿಗೆ ಅದೊಂದು ಟೆಂಪರರಿ ಟೆಂಟೇಟಿವ್ ವ್ಯಾಲ್ಯೂ ಅದಕ್ಕೆ ಇರುತ್ತೆ. ಆದರೆ ಆ ವ್ಯಾಲ್ಯೂ ಯಾವುದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ? ಮೋಕ್ಷಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ನಮ್ಗೆ ಬೇಕಾಗಿರೋದೇನೀಗ? ಸಿನಿಮಾ ಟಿಕೆಟ್ ಸಿಕ್ಕರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಅಂತ ಅರ್ಥನಾ? ಅಲ್ಲ, ಅದಕ್ಕಾದ್ರೂ ಸಂಬಂಧನೇ ಇಲ್ಲ. ಮತ್ತು ಆ ಸಂಬಂಧ ಗಂಟು ಹಾಕೋತಾರೆ. ಮಾಡಬಾರ್ದು. ಲೌಕಿಕ ವಿಚಾರದಲ್ಲಿ ಕೆಲವು ವಿಷಯಗಳು ಸತ್ಯವಾದ ಮಾತ್ರಕ್ಕೆ ಎಲ್ಲರೂ ಒಂದು ಪ್ರತಿಯೊಬ್ಬರು ಸುಳ್ಳು ಹೇಳ್ತಾರೆ. ಆಗಿದ್ರೆ ಸಾಧ್ಯ ಇಲ್ಲ. ಆದರೆ ಕೆಲವರು ನಾನು ಇವತ್ತು ಡಾಕ್ಟ್ರ್ ಮಾತನ್ನೇ ಇಂಜಿನಿಯರಿಂಗ್ ಕೆಲಸಕ್ಕೆ ಒಪ್ಪೋದಿಲ್ಲ. ಯಾಕೆ? ಆ ವಿಷಯದಲ್ಲಿ ಪ್ರಮಾಣ ಅಲ್ಲ ಅಂತ ಹೇಳೋದಿಲ್ಲ. ದೇರ್ಫೋರ್ ಕೆಲವು ಫಲ ಕಂಡಿದೆ ಎಂದು ಮಾತ್ರಕ್ಕೇನೆ ಯಾವುದೋ ಕೆಲವು ಶಾಸ್ತ್ರಗಳು ಕೆಲವು ವ್ಯಕ್ತಿಗಳು ಹಾಗೆ ಕೆಲವು ವ್ಯಕ್ತಿಗಳ ಮಾತು ಸತ್ಯ ಆಗಿದೆ ಅಂದ ಮಾತ್ರಕ್ಕೆ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗಬೇಕಾಗಿಲ್ಲ. ಹೇಳಿದ್ದೆಲ್ಲ ಸತ್ಯ ಆಗೋದು ಇಬ್ಬರಿಗೆ, ಹರಿವಾಯಿಗಳಿಗೆ ಒಬ್ಬರು 100%. ಏನೇನು ಆಗದೆ ನಾವು ತಪ್ಪು ತಿಳ್ಕೊಂಡಿದ್ದೇವೆ ಅಂತ ಅಷ್ಟೇ ಹೊರತು ಬೇರೆ ಉಳಿದವರಲ್ಲಿ ಏನಿರಬಹುದು? ಅನೇಕ ಕಾರಣ. ಅದ್ರ ಪರಮಾತ್ಮನ ಆಜ್ಞೆನೂ ಸೇರಿರುತ್ತೆ ಅದರಲ್ಲಿ. ಮೋಹನ ಮಾಡಿ ಅಂತ ಹೇಳಿರ್ತಾರೆ. ಆದ್ದರಿಂದ ಎಂದೂ ಕೂಡ ನಾವು ಅಲ್ಟಿಮೇಟ್ ಅಂತ ತಿಳ್ಕೊಳ್ಳೋಕೆ ಉಳಿದವ್ರ ಬಗ್ಗೆ ಸಾಧ್ಯತೆ ಇಲ್ಲ ಅನ್ನೋದ್ರೆ ಸ್ಪಷ್ಟ. ಶಾಸ್ತ್ರ ಅಂದರೆ ಎರಡೇ: ಮೂಲ, ಸರ್ವಮೂಲ. ಮೂಲ ಗ್ರಂಥಗಳು ಶಾಸ್ತ್ರ, ಸರ್ವಮೂಲ ಗ್ರಂಥಗಳು ಶಾಸ್ತ್ರ. ಅದು ಎಲ್ಲ ಕೆಟ್ಟ ಪದಾರ್ಥಗಳು ಒಳ್ಳೆಯ ಎಲ್ಲವೂ ಅನಾದಿನೇ. ತುಳಸಿ ಹೇಗೆ ಅನಾದಿನಿ, ಈರುಳ್ಳಿ ಬೆಳ್ಳುಳ್ಳಿ ಅನಾದಿನೇ.
ಒಂದು ಕಾಲಕ್ಕೆ ಕಂಡವರು. ಇವತ್ತು ನ್ಯೂಟನ್ಸ್ ಲಾ ಅಂದ್ರೆ ನ್ಯೂಟನ್ ಸೃಷ್ಟಿ ಮಾಡಿಲ್ಲ ಅದು, ಡಿಸ್ಕವರ್ ಮಾಡಿದ್ದಷ್ಟೇ. ಎಲ್ಲ ಡಿಸ್ಕವರ್, ಋಷಿಗಳಲ್ಲಿ ಡಿಸ್ಕವರ್ಸ್ ಹೊರತು ಇನ್ವೆಂಟರ್ಸ್ ಅಲ್ಲ ಅವರು. ಅರ್ಥ ಆಯ್ತಾ? ಆದ್ದರಿಂದ ಅವ್ರ ಹೆಸರು ಎಲ್ಲಿವರೆಗೆ ಇರುತ್ತೆ, ಇನ್ನೊಬ್ಬರು ಕಂಡ್ರೆ ಅದು ಹೋಯ್ತು ಅಲ್ಲಿಗೆ. ಒಬ್ಬ ಯಾವುದು ಮದ್ದು ವಿಜಯ ಅದು ಪುಸ್ತಕ ಪ್ರಿಂಟ್ ಮಾಡಿದ್ರೆ ಒಂದು ಪ್ರಕಾಶನ ಆಯಿತು. ಇನ್ನೊಬ್ಬ ಪ್ರಕಾಶನ ಅವ್ರು ಪ್ರಿಂಟ್ ಮಾಡ್ಬೋದು, ಮಾಡಬಾರ್ದು ಅಂತೇನೇ ಇಲ್ಲ. ಅವ್ರ ಪ್ರಕಾಶಕರ ಹೆಸರಾಯ್ತು ಅಷ್ಟೇ. ಅವರು ಅದು ಎರಡು ಪಬ್ಲಿಷರ್ಸ್ ಅವರು. ಆಥರ್ ಬೇರೆ, ವೇದಗಳಿಗೆ ಆಥರ್ಲೆಸ್ ಆದ್ದರಿಂದ ಅದಕ್ಕೇನು ಹೆಸರು ಬರಲಿಲ್ಲ, ಆಥರ್ ಹೆಸರು, ಋಷಿಗಳ ಹೆಸರು. ಡಿಸ್ಕವರರ್ಸ್, ಋಷಿ ಮೀನ್ಸ್ ಡಿಸ್ಕವರರೇ ಹೊರತು ಇನ್ವೆಂಟರ್ಸ್ ಅಲ್ಲ. ಕೊಲಂಬಸ್ ಇನ್ವೆಂಟೆಡ್ ಅಮೇರಿಕ ತಾರ ಕರೀತಾರ? ಇಲ್ಲ. ಏನದು? ಡಿಸ್ಕವರಿ ಬೇರೆ, ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ. ಹೌದು, ಹಾಗಲ್ಲ. ವಿಷಯ ಅನಾದಿ. ನ್ಯೂಟನ್ಗಿಂತ ಮುಂಚೆ ಲಾ ಇರಲಿಲ್ವೇನು? ನ್ಯೂಟನ್ ಹೇಳಿದ್ಮೇಲೆ ಆ ಸೃಷ್ಟಿ ಆಯ್ತಾ? ಏನಿಲ್ಲ. ಅದಕ್ಕೆ ಮತ, ಅದು ಮತ ಬೇರೆ, ವ್ಯಕ್ತಿಗಳು ಬೇರೆ. ಯಾವ ಕಾಲಕ್ಕೂ ಎಲ್ಲ ಮತಗಳು ಇರುತ್ತೆ. ಇದು ಆಚಾರ್ಯ ಬಂದು ಔಟ್ಲುಕ್, ಇದನ್ನು ಯಾರೂ ಕೊಡಲಿಲ್ಲ ಬೇರೆ ಔಟ್ಲುಕ್ನ. ಎಲ್ಲ ಮತಗಳು ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಹೋಗಬೇಡಿ ನೀವೀಗ, ಅದು ಫಾಲೋವರ್ಸ್ ಇದ್ದೇ ಇರ್ತಾರೆ. ಅರ್ಥ ಆಯ್ತಾ ಈಗ? ಆದ್ದರಿಂದ ಏನು ಮಾಡ್ಬೇಕು ನೀವು, ನಿಮ್ಮನ್ನು ಯೋಚನೆ ಮಾಡಿಕೊಳ್ಳಿ. ಅವ್ರು ಕೇಳಿದವ್ರಿಗೆ ಹೇಳಿ, ತಪ್ಪಲ್ಲ, ಕೇಳಿದವ್ರಿಗೆ ಹೇಳಿ. ನೀವು ಕೂಕೋತ ಓಡಾಡೋ ಕಾರಣ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ ಇಲ್ಲ? ಇದು ಹೈಲಿ ಪ್ರಾಕ್ಟಿಕಲ್ ಆಗಿರೋ ವಿಚಾರ. ಪರಮಾತ್ಮ ಗೀತೆಯಲ್ಲೇ ಹೇಳ್ಬಿಡ್ತಾರೆ, ತ್ರಿವಿಧಾ ಭವತಿ ಶ್ರದ್ಧಾ ಅಂತ ಹೇಳಿದ ಮೇಲೆ ಅವ್ರ ನಂಬಿಕೆಗರುಗಳಾಗಿ ಏನಿರಬೇಕು, ಶಾಸ್ತ್ರ ಇರಲೇಬೇಕು. ಇವತ್ತು ಈ ಒಂದೊಂದು ಮಾತಿಗೂ ಆಚಾರ್ಯರ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಯಾವ ಮತಗಳನ್ನು ನಾಶ ಮಾಡೋ ಉದ್ದೇಶ ಇಲ್ಲವೇ ಇಲ್ಲ, ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಮತನಾಶಕ್ಕೆ ಪ್ರಯತ್ನ ಪಟ್ಟಿಲ್ಲ ಆಚಾರ್ಯ. ನೆನ್ಪಿಟ್ಕೋ, ಪಡಬಾರದು ಅಂತ ಹೇಳ್ತಾರೆ. ಪಡಬಾರದು. ಈ ಕೆಟ್ಟ ವಸ್ತು ಕೆಟ್ಟದು ಅಂತ ಹೇಳಬೇಕೇ ಹೊರತು ಅದನ್ನು ನಾಶ ಮಾಡಿದರೆ ಕೆಟ್ಟ ಬೇಕಾದವ್ರಿಗಿದೆ. ಇವತ್ತು ಎರಡು ಎಕ್ಸಾಂಪಲ್, ಒಂದು ಒಳ್ಳೇದಿದೆ, ಒಂದು ಇದಿದೆ. ಇವತ್ತು ಹುಲ್ಲು ಇಲ್ಲದೆ ಹೋದರೆ ಮನುಷ್ಯ ಹಾಲೇ ಕಾಣ್ತಿದ್ದಿಲ್ಲ. ಗೊತ್ತಾಯ್ತಿಲ್ಲ? ಹುಲ್ಲು ನಮಗೆ ಬೇಡ ಅಂತೇಳಿ ಪ್ರಾಣಿಗಳಿಗೆ ಬೇಡ ಅಂತ ಅರ್ಥನಾ? ಪ್ರಾಣಿಗಳ ಲೆವೆಲ್ ಬೇರೆ, ಇದು ಬೇರೆ. ಇನ್ನು ಕೆಲವು ಲೋಯರ್ ಬೇರೆ, ಹೈಯರ್ ಬೇರೆ, ಕೆಲವು ರಾಂಗ್ ಬೇರೆ, ರೈಟ್ ಬೇರೆ, ಅನೇಕ ವೆರೈಟಿ ಇಲ್ದಿರುತ್ತೆ. ಒಟ್ಟಿಗೆ ಸತ್ಯ ಅನ್ನೋದೆಲ್ಲ ಅವ್ರವ್ರ ಮತದ ಪ್ರಕಾರ ಇರುತ್ತೆ. ಆದರೆ ಆಬ್ಜೆಕ್ಟಿವ್ ಆಗಿರೋದು ನಿಜವಾದ ಮತ. ಆಬ್ಜೆಕ್ಟಿವ್ ಆಗಿದ್ದರೆ, ಸಬ್ಜೆಕ್ಟಿವ್ ಆಗಿದ್ದರೆ ಅವ್ರ ಮತ ಅಷ್ಟೇ. ಅವ್ರ ಫಾಲೋವರ್ಸ್ ಸೇರ್ಕೊಂಡು ಹೋಗ್ರಿ. ಆದರೆ ಇದೇ ಬೇಕು ಅನ್ನೋರಿಗೆ ಅದಲ್ಲ. ಶ್ರೀಗೋಲ್ಡು ತೊಗೊಳ್ಳೋರು ಇದ್ದಾರೋ ಇಲ್ವೋ, ತೊಗೋತಾರೋ ಇಲ್ಲೋ, ಗೋಲ್ಡ್ ಇದೆಯೋ ಇಲ್ಲೋ, ಬ್ಯಾನ್ ಮಾಡ್ಬೇಕಾ? ಶ್ರೀಗೋಲ್ಡ್ ಆಗಿದ್ರೆ ಮಾಡಬೇಕಾಗಿಲ್ಲ. ಬಟ್ ಅದು ಗೋಲ್ಡ್ ಅಂತ ಮಾರಬಾರ್ದು. ಏನಂತ ಮಾರ್ಬೇಕಾದ್ರೆ ಅದು ಜ್ಯುವೆಲರಿ ಶಾಪ್ ಅಲ್ಲ. ಅದು ಆ ಮಾರೋನಿಗೆ ಗೊತ್ತಿರಬೇಕು, ತೊಗೊಳೋನಿಗೆ ಗೊತ್ತಿರಬೇಕು. ಅದೆಲ್ಲ ಗೊತ್ತಿದ್ದರೆ ಸಮಸ್ಯೆ ಇಲ್ಲ. ಈಶವಾಕ್ಯತ್ವತ ಇತಿ ಚೇತ್ ತದ್ಗವ್ಯಭಿಚಾರಿಣ. ಅವರ ಮಾತಿನಲ್ಲಿ ಎಲ್ಲವೂ ಸತ್ಯವಾಗಿಲ್ಲ. ಪಾಶುಪತಾದಿ ಮಾತುಗಳಲ್ಲಿ ಎಲ್ಲವೂ ಸತ್ಯವಾಗಿಲ್ಲ. ಕೆಲವು ಅನ್ಸೈಂಟಿಫಿಕ್ ಅಂತಲೇ ಪ್ರೂವ್ ಆಗಿದೆ. ಕೆಲವು ಕಾಮನ್ ಸೆನ್ಸ್ಗೆ ಅಗೇನೆಸ್ಟು, ಕೆಲವು ರ್ಯಾಷನಲ್ ವ್ಯಾಲ್ಯೂಸ್ಗೆ ಅಗೇನೆಸ್ಟು. ಅದನ್ನು ಒಪ್ಲಿಕ್ಕಾಗೋದಿಲ್ಲ. ತತ್ ಅಪ್ರಾಮಾಣ್ಯಾನುಮಾನಶ್ಚ ಸ್ಯಾತ್ ತಪೃಥಕ್ ಚಾನುಮೇಶ್ವರೇ ಪೂಸ್ವಹೇತು ಬಲಾದೇವ ಪೂರ್ವೋಕ್ತೇನೈವ ವರ್ತನ. ಆದ್ದರಿಂದ ಅಪ್ರಾಮಾಣ್ಯಾನುಮಾ ಚ ಸ್ಯಾತ್. ಅಪ್ರಾಮಾಣ್ಯ ಅನುಮ, ಅವ್ರ ಮಾತು ಪೂರ್ತಿ ಪ್ರಮಾಣ ತೊಗೊಳ್ಬೇಕಾಗಿಲ್ಲ. 10 ಸರ್ತಿ ಸರಿಯಾಗಿದೆ ತೊಗೋತೀವಿ ಅಂತ ಹೇಳೋದಾದರೆ 2 ಸರ್ತಿ ಸುಳ್ಳಾಗಿದೆ ತೊಗೋಬೇಕಾಗಿಲ್ಲ ಅಂತ ಅರ್ಥ. ಎಲ್ಲ ಸತ್ಯ ಆಗಿದೆಯಾ ನೀವು ನಿಮ್ಮ ಪ್ರಕಾರ ಕೂಡ ಇಲ್ಲ. ಆದ್ದರಿಂದ ಎಲ್ಲ ಸುಳ್ಳು ಆಗಿಲ್ಲ, ಎಲ್ಲ ಸತ್ಯವಾಗಿಲ್ಲ. ಸೊ ಆ ಮಟ್ಟಿಗೆ ಉಪಯೋಗ ಇರೋದು ತಪ್ಪಲ್ಲ. ಆದರೆ ಮಾಡ್ತಿರೋದೇ ನೀವೀಗ ಅಧ್ಯಾತ್ಮದ ವಿಚಾರ ಬಂದಾಗ ಅದು ಅಲ್ಟಿಮೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅದಕ್ಕೇನು ಬೇಕು? ಇದೆಲ್ಲ ಕಣ್ಣಿಗೆ ಕಾಣೋ ಪ್ರಪಂಚ. ಇದು ಕಾಣದೇ ಇರೋ ಪ್ರಪಂಚ ಕೊಟ್ಟ ಉತ್ತರಗಳನ್ನು ನಾವು ಒಪ್ಲಿಕ್ಕೆ ಸಾಧ್ಯ. ಹಿಂದೆ ಹೇಳಿದೆ ಆಗಲೇ, ಅಪೌರುಷೇಯ ವಾಕ್ಯ ಬಿಟ್ಟರೆ ಪೌರುಷೇಯ ವಾಕ್ಯದಿಂದ ಯಾವುದರ ನಿಶ್ಚಯ ಆಗೋದಿಲ್ಲ, ಅತೀಂದ್ರಿಯ ಪದಾರ್ಥಗಳ ನಿಶ್ಚಯ ಆಗೋದಿಲ್ಲ. ಅತೀಂದ್ರಿಯ ಪದಾರ್ಥಗಳು ಧರ್ಮಾದಿಗಳು, ಹೈಯೆಸ್ಟ್ ಪರಮಾತ್ಮ. ಇದು ಗೊತ್ತಾಗಬೇಕಾದ್ರೆ ಏನು ಅಥಾರಿಟಿ ಅದಕ್ಕೆ? ಇವತ್ತು ನೋಡಿ, ಯಾವುದೋ ಕಂಪ್ನಿಯವನು ಕೊಟ್ಟಿರ್ತಾನೆ, ಅವ್ನು ಕೊಟ್ಟು ನೋಟಿಸ್ ಕೊಟ್ಟಿರ್ತಾನೆ ಹಿಂದೊಂದು ಬ್ರಿಟಿಷ್, ಅದನ್ನ ಪ್ರಕಾರ ವರ್ಕ್ ಮಾಡೋ ಬೇರೆ ಅಲ್ಲ. ಬೇರೆ ಕಂಪ್ನಿ ನಾನು ಅಪ್ಲೈ ಮಾಡಬಾರ್ದು ಅದಕ್ಕೆ. ಆಗ ಅವನ ಜವಾಬ್ದಾರಿ, ಅದನ್ನ ನೋಡ್ಕೊಂಡು ಬಂದರೆ ಅವನ ಜವಾಬ್ದಾರಿ. ಕಂಪ್ನಿಯಲ್ಲ ಹೋಗಿ ಅಂದು ಬಿಡ್ತಾನೆ. ಅಲ್ಲಿ ಯಾಕೆ ತೊಗೊಂಡ್ರೆ ವಾರಂಟಿ ನಾಟ್ ಅಪ್ಲಿಕಬಲ್. ಅರ್ಥ ಆಯ್ತಾ? ಆಯ್ತು, ಮುಂದೆ ಹೌದು, ಆಯ್ತು. ಮುಂದೆ ಯಾರು ಕಂಡೆಮ್ ಮಾಡಕ್ಕೆ ಹೊರಟಿಲ್ಲ. ತಪ್ಪು ನಿಮಗೆ ಹೇಳ್ತೀವಿ. ಇದು ದಾರಿ ಸರಿ ಅಲ್ಲ, ನೀವು ಹೋಗೋ ದಾರಿ ನಿಮ್ಗೊಂದಿದೆ. ಈಗ ಇದು ಹೈವೇ ಇಲ್ಲ ಅಂದರೆ ತಪ್ಪೇನೋದಕ್ಕೆ? ಈಗ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಾನೆ, ಹೈವೇಲಿ ಇಟ್ಕೊಂಡ್ಬಿಟ್ಟು. ನೀನು ಎಲ್ಲಿಗೆ ಹೋಗಬೇಕು ಕೇಳ್ತೇವೆ. ಇಲ್ಲಿ ಈ ರೋಡಲ್ಲಿ ಹೋಗಾಗಿದೆ ಅಷ್ಟೇ. ಇಲ್ಲಿ ಹೋಗೋದಿದ್ದರೆ ಹೋಗು, ತಪ್ಪಲ್ಲ. ಅಷ್ಟೇ ಹೇಳೋದು ನಾವು.
ಇಲ್ಲ ಅಂತ ಹೇಳ್ತಾವ್ರು, ಆ ಮಾತು ನಾವು ಒಪ್ಪೋದಿಲ್ಲ ಅಂತಾರೋ, ಗೊತ್ತಾಯ್ತಾ? ಮೋಹಕ್ಕೆ ಅಂತ ಹೇಳ್ಬಾರ್ದು, ನಾವು ಒಪ್ಪೋದಿಲ್ಲ, ನೀವು ಹೇಳ್ತೀರಷ್ಟೇ, ನಾವು ಒಪ್ಪೋದಿಲ್ಲ ಅಂತ. ನಾವು ವಾಕ್ಯ ಇದೆ, ಅವರು ಅದನ್ನು ಒಪ್ಪೋದಿಲ್ಲ. ವಾಕ್ಯ ನಾವು ಕೂಡ ವಾಕ್ಯದಲ್ಲಿ ಒಪ್ತಿರಲಿಲ್ಲ, ವಾಕ್ಯ ಇದೆ, ಆ ವಾಕ್ಯ ಇರೋದೇ ನಾವು ಒಪ್ಪೋದಿಲ್ಲ. ಇದು ಸಮಸ್ಯೆ, ಅರ್ಥ ಆಯ್ತಾ? ಅದು ಅವರವರೇ ಇದು, ಅದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವು ಸರಿಯಾದ ಸರಿಯಾಗಿ ಪಾಠ ಮಾಡ್ತಾರಪ್ಪ, ಅದು ಸರಿಯಾಗಿ ತಿಳ್ಕೊಂಡ್ರೆ ಹಾಕ. ಅವ್ರು ಯಾಕೆ ಬರೋದು, ಇವ್ರು ಯಾಕೆ ಬರೋದಿಲ್ಲ, ಪರೀಕ್ಷೆಯಲ್ಲಿ ಕೂತವನಿಗೆ ಪಕ್ಕದವನು ಯಾಕೆ ಬಂದಿಲ್ಲ ತಲೆ ಕೆಡಿಸ್ಕೋಬೇಕು ಅವನೀಗ. ಅದು ಬರ್ತಾರೋ ಕಾಪಿ ಮಾಡ್ತಾನೋ ಅವನ ಹಣೆ ಬರ. ಅದ್ರ ಬಗ್ಗೆ ತಲೆ ಕೆಡಿಸ್ ನಮ್ಮ ತಲೆ ಹೋಗುತ್ತಾಗ ಏನು ಮಾಡ್ಬೇಕು ನಾವಾಗ? ಆ ಕಡೆ ಕಣ್ಣು ಎತ್ತಿಯೋ ನೋಡೋದಕ್ಕೆ ಹೋಗ್ಬಾರ್ದು. ಅವ್ರು ಕಾಪಿ ಮಾಡಿ ನಿಮಗೆ ಗೊತ್ತಾದರೂ ಕೂಡ ಏನು ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡಿದ್ರೆ ಹೇಳಬೇಕು ಅಷ್ಟೇ ಹೊರತು ನೀವಾಗಿ ಏನು ಮಾಡೋಂಗಿಲ್ಲ. ಅದು ನೋಡಿದ ಯಾಕೆ ಫಸ್ಟ್ ಅದಕ್ಕೆ ನೀನು ಯಾಕೆ ನೋಡಿದೆ ಅವ್ರನ್ನ ಫಸ್ಟ್? ನಿನ್ನ ಕೆಲಸ ಅಲ್ಲ ಅದು. ಯಾರೋ ಕಾಲು ಮುಡ್ಕೊಂಡೆ, ಪೊಲೀಸೇ ಅಲ್ಲ, ಬೈತಾರಲ್ಲ, ನಿಮ್ಗೆ ಯಾಕೆ ಬೇಕಾದ್ರೆ ತೆರೆದ ಕೆಲಸ. ಅವ್ರ ಪಾಪ ಇದ್ದಾರೆ, ಅದಕ್ಕೋಸ್ಕರ ವ್ಯವಸ್ಥೆ ಇದೆ ಅಂತ ಹೇಳೋದಿಲ್ಲ. ನಮ್ಮ ಇವತ್ತೇನು ಅವ್ಯವಸ್ಥೆ ಆಗಿ ಎಲ್ಲರೂ ಕೂಡ ಯಾವ್ಯಾವ್ದ್ರ ಬಗ್ಗೆಯೂ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವ್ರಿಗೆ ಕಣ್ಣಾರೆ ಕಂಡವ್ರು ಯಾವ್ದಾದ್ರು ಕೂಡ ಒಂದ್ಸರಿ ಒಪ್ಪೋದಿಲ್ಲ ಅಷ್ಟೇ. ಒಪ್ಪು ನೀವು ಅದನ್ನು ಫೋರ್ಸ್ ಮಾಡೋಕ್ಕೆ ಬರೋದಿಲ್ಲ. ಶಾಸ್ತ್ರದ ಯಾವ್ದು ನಾಟ್ ಅಲೋಡು? ಫೋರ್ಸ್ ಮಾಡೋದಕ್ಕೆ ನಾಟ್ ಅಲೋಡು. ನಿಮಗೆ ಫೋರ್ಸ್ ಮಾಡೋ ಅಧಿಕಾರ ಯಾರ ಮೇಲಿದೆ? ನಿಮ್ಮ ಫಾಲೋಯರ್ಸ್ ಮೇಲೆ ಅಷ್ಟೇ, ಬೇರೆಯವ್ರ ಮೇಲಿಲ್ಲ. ನಿಮ್ಮ ಫಾಲೋಯರ್ಸ್, ಹೆಂಡತಿ ಮಕ್ಕಳಿದ್ದಾರೆ, ನಿಮ್ಮ ಗುಂಪಿದೆ, ಅವ್ರು ಹೇಳ್ಬೋದು ಅಷ್ಟೇ ಹೊರತು ಯಾವುದನ್ನು ಮಾಡೋಕ್ಕೆ ಬರೋದಿಲ್ಲ. ಉಳಿದವ್ರ ಕೈಲಿ ಮಾಡಿ ಇವತ್ತು ಬೇರೆ ಸ್ಟೇಟಿನ ಲಾನೇ ಇನ್ನೊಂದು ಕಡೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ, ಬೇರೆ ದೇಶದ್ದೇ ಮಾಡೋಕ್ಕೆ ಬರೋದಿಲ್ಲ. ಕೀಪ್ ಲೆಫ್ಟ್ ಕೀಪ್ ರೈಟ್ ಅಂತೀವಿ, ನಿಮ್ಮದೇನು ನಮ್ಮೇನು ವ್ಯವಸ್ಥೆ ಅಪ್ಪ. ನಾವು ಅದಕ್ಕೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಅದು ಮಾಡೋಕ್ಕೆ ಹೋಗಿ ತಲೆ ಹರಟೆ ಅಂತಾರಲ್ಲ, ಹಾಗಾಗತ್ತೆ. ಆ ಕೆಲಸ ಆಚಾರ್ಯ ಎಲ್ಲ ಮಾಡ್ತಿದ್ರು, ಮಾಡೋದಾಗಿದ್ದರೆ ಯಾಕೆ ಮಾಡಲಿಲ್ಲ? ಅದಲ್ಲ, ಆಸಕ್ತರಿ ವ್ಯವಸ್ಥೆ ಇದೆ, ತಿಳ್ಕೊಳ್ಳಿ. ಮಠಕ್ಕೆ ಬರ್ಬೇಕಂತ ಬೋರ್ಡ್ ಹಾಕ್ಯಾರ ಎಲ್ಲರೂ ಕೂಡ. ಯಾರು ಮಠಕ್ಕೆ ಬರ್ಬೇಕು ಸಾಕಲಕ್ಕೆ ಬರುತ್ತಾ? ಅದನ್ನು ಸಾಧ್ಯ ಇಲ್ಲ, ಸರಿಯಲ್ಲ. ಅವ್ರ ಪ್ರಕಾರ ಹೋಗ್ತವೆ. ಉಳಿದವ್ರ ಅದಕ್ಕೆ ಒಂದು ಮಾತು ಬಂದಿದೆ, ಫ್ರೀಡಮ್ ಆಫ್ ಫುಡ್ಡು, ಫ್ರೀಡಮ್ ಆಫ್ ಸ್ಪೀಚು ಎಲ್ಲ ಯಾಕೆ ಬಂದಿದೆ? ಇದು ಶಾಸ್ತ್ರ ಕೊಟ್ಟಿರೋದೇ ಅದಲ್ಲ, ಕಾನ್ಸ್ಟಿಟ್ಯೂಷನ್ ಸರಿಯಾಗಿರೋದು. ಪ್ರತಿಯೊಬ್ಬರು ಕೂಡ ಸರಿಯಾಗಿ ಬಾಯಿ ಬಂದೇ ಮಾತಾಡ್ತಾರೆ, ಆ ವಿಚಾರ ಬೇರೆ. ತನ್ನ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಮತ್ತೆ ಅದಕ್ಕೆ ಗೊತ್ತಿದ್ದು ನೀವು ಅಂದ್ಕೊಂಡಿದ್ದೀರಿ, ಅವ್ರ ಪ್ರಕಾರ ಅಲ್ಲ. ಅವ್ರು ಹೇಳಕ್ಕೆ ಅಲ್ಲ, ಒಪ್ಪೋದಿಲ್ಲ, ಗೀತೆ ಒಪ್ಪೋದಿಲ್ಲ ಹೇಳಿ ಉಪಯೋಗ ಇಲ್ಲ. ನೀವಾಗ ಗೀತೆ ಒಪ್ಪೋದಿಲ್ಲ ಕೋರ್ಟ್ ಹಾಕಿ ಮಾಡ್ತೀರ. ಆಮೇಲೆ ಆ ಕಂಪ್ನಿ ಕೆಲಸಕ್ಕೆ ಬರೋದಿಲ್ಲ, ಅದು ರೂಲ್ಸ್ ಇಟ್ಕೊಂಡು ಮಾಡ್ತಾರೆ. ನಾನು ಬೇಕಿಲ್ಲ ಕೆಲಸ ಅಂತ ಹೇಳ್ತಾನೆ, ಆ ಕಂಪ್ನಿ ಬೇಕಿಲ್ಲಪ್ಪ ನನಗೆ ಅಷ್ಟೇ. ಯಾವುದನ್ನು ಒಪ್ತಾನೋ ಯಾರು ಅವ್ರಿಗೆ ಅದನ್ನು ಕೋಟ್ ಮಾಡ್ಬೇಕು. ನಾವು ಒಪ್ಪದೇ ಇದ್ದ ವಿಚಾರ ಕೊಟ್ಟು ಕುರುಡ್ರ ಮುಂದೆ ನೀವು ಲೆಕ್ಚರ್ ಹೊಡೆದು ಬೆಳಕಿನ ಬಗ್ಗೆ ಲೆಕ್ಕ ಅವ್ನಿಗೇನು ಅರ್ಥ ಆಗುತ್ತೆ ಪಾಪ? ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಲಿಮಿಟೇಷನ್ ನೋಡ್ಕೋಬೇಕು, ನಮ್ಮ ಗುರಿ ನೋಡ್ಕೋಬೇಕು. ಅದಕ್ಕೆ ಆಧಾರ ನಾವು ಅಲ್ಟಿಮೇಟರ್. ನಮಗೆ ಹಸಿವಾಗಿದ್ದಿಲ್ಲ ಅಂತ ಹೇಳೋದು ಯಾರೋ ನಾವೀಗ ನಾವು ಕಂಡವ್ರ ಸರ್ಟಿಫಿಕೇಟ್ ಬೇಕಿಲ್ಲ ಅದಕ್ಕೆ. ಹೊಟ್ಟೆ ತುಂಬಿದೆ ಅಂತ ಹೇಳೋದಕ್ಕೂ ಯಾರು ಹೇಳಬೇಕು? ಅವ್ನು ಹೇಳ್ಬಿಡುದ ನಿಮಗೆ ತುಂಬೆಲ್ಲ ನನಗೆ ಗೊತ್ತು ಅಂತ ಹಾಕ್ಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಇದು ನೋಡ್ಬೇಕು. ಅಲ್ಟಿಮೇಟ್ಲಿ ನಮ್ಮ ಹೊಟ್ಟೆ ಜವಾಬ್ದಾರಿ ನಮಗೆ ಆಗೋ, ನಮ್ಮ ಆರೋಗ್ಯ ಜವಾಬ್ದಾರಿ ನಮಗೆ ಆಗೋ, ನಮ್ಮ ಚಿಂತನೆ ಜವಾಬ್ದಾರಿ ನಮ್ಮದು. ಬಸ್ಸರ್ಗೂ ಎಲ್ಲಿ ಹಿಡಿಬೇಕು ಅಂತ ಅವ್ರಿಗೆ ಹೇಳಬೇಕು ಅಷ್ಟೇ ಹೊರತು ಗಲಾಟೆ ಮಾಡಿ ಅವ್ನು ಹಿಡಿಸ್ತಾರೆ. ಇಲ್ಲವ್ರೆ ನಿನ್ನ ತಪ್ಪು ಅಂತ ಇವಂದೇ ತಪ್ಪಾಗುತ್ತೆ, ಅವ್ನು ತಪ್ಪಾಗೋದೇ ಇಲ್ಲ. ಆಯ್ತಾ? ಅದು ತಿಳ್ಕೊಳ್ಳಿ, ತಪ್ಪು. ಅದು ತಿಳ್ಕೊಳ್ಳೋದಕ್ಕೆ ಬೇಡ ಅಂತ ಹೇಳೇ ಇಲ್ಲ. ಫಾಲೋ ಮಾಡೋಕ್ಕೆ ಯಾರು ಫೋರ್ಸ್ ಮಾಡೋಂಗಿಲ್ಲ, ಹೇಳ್ತಾರ. ಅದನ್ನು ಹೇಳ್ತಿರೋದು ಈಗ. ಅಯ್ಯೋ ಹೇಳಿದ್ದೇನೋ, ಪ್ರತಿ ಎನಿ ಬುಕ್ ಕ್ಯಾನ್ ಬಿ ರೆಡ್ ಬೈ ಎನಿಬಡಿ. ಯಾವುದನ್ನು ಬೇಕಾದ್ರೂ ಹೋಗಿ, ಎಲ್ಲ ಸ್ವಾತಂತ್ರ್ಯ ಗೊತ್ತಿದೆ. ಶಾಸ್ತ್ರದಲ್ಲೂ ಹಾಗೆ ಹೇಳಿದ್ದಾರೆ. ಒಂದು ಕಷ್ಟ ಕೊನೆಗೆ ಹೇಳಿದೆ, ಯಥೇಚ್ಛ ತಥಾಕೂರು. ಆಯಿತಾ? ಇಷ್ಟು ಬಂದ ಮಾಡ್ಕೊ. ವಿಷಯ ಹೇಳಿಬಿಡ್ತೀವಿ ಅಷ್ಟೇ. ಪರೀಕ್ಷೆಗೆ ಹೋದರೆ ಪಾಸ್, ಇಲ್ದೋದ್ರೆ ಆಗೋದಿಲ್ಲ, ಹೋಗೋದಿಲ್ಲ, ಬಿಡು, ಫೇಲ್ ಆಗ್ತೀವಿ ಅಷ್ಟೆ. ಅವನ ವಿಷಯ ಅದನ್ನ ತಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಪ್ರೀತಿ ವಿಶ್ವಾಸ ಇದ್ದಲ್ಲಿ ನಿಮ್ಗೆ ಅಧಿಕಾರ ಇದೆ. ನೀವು ಬೇಡ ಅಂತ ಅವ್ನು ಕೂತ ಅವನ್ನೇ ಕರೆ ಹೇಳೋದು ಮತ್ತೆ ನೀವು ಪಾಪ. ನೀವೀಗ ಖಾಲಿ ಬಸ್ ಹೋದ್ರು ಕೂಡ ಇವ್ರು ಹತ್ತೋದಿಲ್ಲ, ತನ್ನ ರೂಟಲ್ಲಿ ಅವನ ಪ್ರಕಾರ ಬೇಕಿಲ್ಲಪ್ಪ. ಅವನೆಲ್ಲೋ ಕ್ಲಬ್ಬಿಗೆ ಪ್ಲ್ಯಾನ್ ಮಾಡಿರ್ತಾನೆ, ಈ ಬಸ್ಸಲ್ಲಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಬೇಡ. ಈ ಕಡೆ ನೀವ್ಯಾರು ಎಲ್ಲರೂ ಕಂಟ್ರೋಲ್ ಮಾಡೋ ಶಕ್ತಿ ನಿಮಗಿದೆ? ದೇವರ ಅಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದರೆ ಗಲಾಟೆಗಳಲ್ಲಿ ನಿಂತೋಗುತ್ತೆ. ಇವತ್ತು ಏನು ಕೆಟ್ಟದ ಬರೀತಿರ್ತಾರೆ ಅಂದರೆ ಅಸಹ್ಯ ಬಂದು ಹೋಗ್ಬಿಡತ್ತೆ. ಇವ್ರು ಅಷ್ಟು ಮ್ಯಾನರ್ಸೇ ಇರೋದಿಲ್ಲ. ಇದೆಲ್ಲ ಬೇಡ, ತತ್ವ ವಿಚಾರ ಮಾಡೋದಕ್ಕಲ್ಲ, ಕಾಮನ್ ಸೆನ್ಸ್ಗೆ ಅಪೋಸ್ ಅವ್ರದೆಲ್ಲ. ಇನ್ನೊಬ್ರು ಫೋರ್ಸ್ ಮಾಡೋಕ್ಕೆ ಎಲ್ಲಿದ್ದೇವೆ? ಯಾಕೆ ಒಪ್ಪೋದು? ನಿನ್ನ ಫೈನಲ್ ಯಾರು ಹೇಳಿದ್ರು ನಿನ್ನ ಫೈನಲ್ ಅಂತ? ನೀವು ಬಂದು ನಾನು ಒಪ್ಪೋದಿಲ್ಲಪ್ಪ, ನನಗೆ ಬೇಕಿಲ್ಲ, ಭಾಳ ರುಚಿಯಾದ ಪದಾರ್ಥನೇ, ನಮಗೆ ಬೇಡ ಅಷ್ಟೇ. ನೀವು ಕನ್ವಿನ್ಸ್ ಮಾಡೋಕ್ಕೆ ನಾನು ಬೇಡ ಅಂಥೇಳಿ ಮತ್ತೆ ಕನ್ವಿನ್ಸ್ ಮಾಡೋದು, ಐ ಡೋಂಟ್ ವಾಂಟ್ ಇಟ್ ಅಷ್ಟೇ. ಅದು ದೃಷ್ಟಾಂತ ಕೊಟ್ಟು ಟೀಕಾರ. ನಮಗೆ ಬಾಳೆಹಣ್ಣು ಕಂಡ್ರೆ ಪಂಚಪ್ರಾಣ, ಒಂಟಿ ತಿನ್ನೋದಿಲ್ಲ ಅಂತ. ಅದು ಮುಳ್ಳೆ ಭಾಳ ಇಷ್ಟ ಅದಕ್ಕೆ. ನಾವು ಮುಳ್ಳು ತಿನ್ನೋಕ್ಕಾಗತ್ತಾ? ಅದಕ್ಕೆ ಲೋಕೋ ಭಿನ್ನ ರುಚಿ ಅಂತ ಒಂದಿದೆ. ಅದು ಫಾಲೋ ಮಾಡೋದಕ್ಕೆ ರುಚಿ ಇಂಪಾರ್ಟೆಂಟ್. ಫ್ಯಾಕ್ಟ್ ತೊಗೊಂಡಾಗ ಎಲ್ರಿಗೂ ಒಂದೇ, ಅದು ಬದಲಾಗಲಿ ಬರೋದು. ತುಂಬ ಜನಕ್ಕೆ ಅದು ಬೇಕಿಲ್ಲ, ಇಷ್ಟಪಡೋದಿಲ್ಲ, ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರ ಬುದ್ಧಿ ಲಿಮಿಟೇಷನ್ ಅಂತ ಏನು ಬೇಕಾದ್ರೂ ಇರ್ಬೋದು ಅವ್ರಿಗೆ.
ಆದರೆ ನಾವು ನಮ್ಮ ಕೆಲಸ ನಾವು ಮಾಡ್ಬೋದೇ ಹೊರತು ಬೀದಿಯಲ್ಲಿ ಇಂಜಿನಿಯರಿಂಗ್ ಪಾಠ ಮಾಡ್ತೀರಾ, ಬೀದಿಯಲ್ಲಿ ಮೆಡಿಕಲ್ ಹೇಳ್ಕೊಡ್ತೀರಾ? ಇಲ್ಲ. ಯಾರು ನಾವು ಸೆಲೆಕ್ಟಾಗಿ ರೂಲ್ಸ್ ಹಾಕ್ತಾರೋ ಅವ್ರಿಗೆ ಪಾಠ ಮಾಡ್ತಾರೆ. ಅವ್ನು ಬರೆದ ವೈ ಆರ್ ಯು ಲೇಟ್ ಅಂತ ಕೇಳ್ತಾರೆ. ಅವ್ನು ಬಂದೇ ಇಲ್ಲ, ಅವ್ನ ಕ್ಯಾಂಡಿಡೇಟೇ ಅಲ್ಲ. ಅರ್ಥ ಆಯ್ತಾ? ಈಗ ಈ ಒಂದು ಯೋಚನೆ ಬಂದರೆ ನಮ್ಮ ಜಗಳಿಗೆಲ್ಲ ಕಡಿಮೆ ಆಗುತ್ತೆ. ನಾನು ಒಬ್ರು ಓದ್ತೀನಪ್ಪ ಹೇಳಿದ ಕೇಳ್ತೇನೆ, ಕೇಳ್ಕೊ, ನಾವೇನು ಮಾಡೋಕ್ಕಾಗಲ್ಲ. ಅದು ಮುಂದೆ ಕೆಟ್ಟದಾದ್ರೆ ನಮಗೆ ಕೇಳಾಗಿಲ್ಲ ಅವ್ರು. ಯಾತಕ್ಕೆ? ನಾನು ಫಾಲೋ ಮಾಡೋದು ಹೇಳಿಲ್ವಲ್ಲ, ಅದನ್ನೇನು ಹೇಳಿದ್ರೆ ಸರಿ, ಹೇಳೇ ಇಲ್ಲ ಆ ಮಾತನ್ನು. ಅಷ್ಟೇ. ನಾವು ಹೇಳಿದ್ರೆ ನಾವೇ ಜವಾಬ್ದಾರರು. ನಾವು ಯಾರಿಗೆ ಹೇಳಿರ್ತೇವೆ ಜೊತೆಗೆ ಹೌದು ನಾವು ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಜವಾಬ್ದಾರಿ. ಆ ಡಾಕ್ಟ್ರ್ ಆಪ್ರೇಷನ್ ಮಾಡಿ ಡಾಕ್ಟ್ರ್ ಆಮೇಲೆ ನೀವು ತೋರಿಸ್ಬೋದೇ ಹೊರತು ಯಾರು ಹೇಳಿ ತೋರಿಸ್ಕೋತ ಹೋದರೆ ಇಲ್ಲ ಅಲ್ಲಿಗೆ ಹೋಗೋತಾರೆ. ಇವ್ರದ್ದಾಗ ಜವಾಬ್ದಾರಿ ಇದು. ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಆಮೇಲೆ ಏನು ಮಾಡಿದ್ದಾನೆ ಅವನಿಗೆ ಗೊತ್ತೋದು. ಹೌದು. ಮತ್ತೆ ಅದೇ ಖಂಡನೆ ಮಾಡೋ ವಿಚಾರದ ತಪ್ಪಾಯ್ತು. ಪ್ರಸಾರ ಮಾಡಿ. ನೀವೀಗ ನಿಮ್ಮನ್ನು ಕೇಳ್ಕೊಂಬಂದರೆ ಖಂಡನೆ ಮಾಡಿ. ಹುಡ್ಕೊಂಡೋಗಿ ಮಾಡ್ಲಿಕ್ಕೆ ಹೋಗಬೇಡಿ, ಹುಡುಕೊಂಡು ಮಾಡೋದಕ್ಕೆ ಹೋಗಬೇಡಿ. ನಿಮಗಲ್ಲ ಅದು. ಮೊದಲೇ ಹೇಳಬೇಕಾದ ಜವಾಬ್ದಾರಿ ನಮ್ಮದು. ಯಾಕೆ ಟೈಮ್ ಕೇಳಿದ್ರೆ ಹೇಳಿದ್ರೆ ಸುಮ್ಮನೆ ಟೈಮ್ ಹೇಳಿದ್ರೆ ಏನೇ ಮುಚ್ಚಿ ನಿಮ್ಗೆ ಕೇಳಿದ್ದು ಅಂತ ಕೇಳಿದ್ರು ಸರಿಯಾಗಿ ಟೈಮ್ ಹೇಳಿರ್ಬೋದು ನೀವು. ಅದಕ್ಕೆ ನಾ ಪೃಷ್ಠ ಕಶ್ಚಿತ್ ಬ್ರೂಯಾತ್, ಕೇಳದ ಹೊರತು ಹೇಳಿಕೊಡ್ದು ಅಂತ ನಿಯಮ ಹೇಳಿದ್ದಾರೆ. ಪ್ರಶಸ್ತದು. ಅರ್ಥ ಆಯ್ತು? ಓಲ್ಡ್ ಬನ್ನಿ, ನಮ್ಮಲ್ಲಿ ಜ್ಯುವೆಲರಿ ಶಾಪ್ ಸಿಗುತ್ತೆ ಅಂತ ಅನೌನ್ಸ್ ಮಾಡ್ತಾ ಹೊರತು ನೀವು ಬರಲೇಬೇಕು ಇಲ್ಲಿ ಬಂದ ಮೇಲೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಳಗೆ ಕಾಲಿಟ್ಬೇಕಾದ್ರೆ ಹೊರಗೆ ವಾಪಸ್ ಹೋಗ್ಬೋದು. ಯಾತಕ್ಕೆ ತಪ್ಪು ತೊಳ್ಕೊಂಡು ಒಳಗೆ ಬಂದು ಮತ್ತೆ ವಾಪಸ್ ಹೋಗ್ಬೋದು. ಯಾಕ್ರೆ ಹೋಗ್ತೀರಿ, ಯಾಕೆ ಬಂದಿರಿ, ತೊಗೊಂಡು ಆಗಲಿ ಹೇಳಕ್ಕೆ ಬರೋದಿಲ್ಲ. ಅದು ನಮ್ಮ ಕೆಲಸ, ನಾವು ಮರಿಬಾರ್ದು. ನಮ್ಮ ರೋಲ್ ಏನು, ಅದು ಯಾವ ತತ್ವ ಇರೋದು ಒಂದಿದೆ. ನಾವು ರೋಲ್ ಪ್ರಕಾರ ನಡ್ಕೋಬೇಕೇ ಹೊರತು ನಾವು ಇಲ್ ಮೇಲೆ ಫೋರ್ಸ್ ಮಾಡೋದನ್ನು ಶಾಸ್ತ್ರ ಯಾವ ಕಾಲಕ್ಕೆ ಒಪ್ಪೋದಿಲ್ಲ. ದುರ್ಯೋಧನಕ್ಕಿಷ್ಟ ಫೋರ್ಸ್ ಮಾಡೋದಿಲ್ಲ. ನಮ್ಮ ಮಾತು ಕೇಳಿ ಸರಿ ಇಲ್ದವ್ರೆ ಹಡೆ ಬರೆಸ್ತೇವೆ, ನಾವೇನು ಮಾಡೋಕ್ಕಾಗಲ್ಲ. ನಾ ಹೇಳಲಿಲ್ಲ ಅಂತ ಹೇಳಬೇಡ ಅಷ್ಟೇ. ದಿನಾಗ ಹೇಳಬೇಕಾಗಿತ್ತು ಅಂತ ಹೇಳಿ ಮುಗೀತು. ಅಲ್ಲಿ ಪಾಠ ಸರಿಯಾಗಿ ಮಾಡಿದ ಮೇಲೆ ಎಲ್ಲ ವಿದ್ಯಾರ್ಥಿ ಫೇಲ್ ಆದರೂ ಬೇಸ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಪಾಠ ಎಲ್ಲರೂ ಪಾಸಾಗಿ ಪಾಠ ಮಾಡದೆ ಪಾಸಾಗಿದ್ದರೆ ಇವರು ಆನ್ಸರಬಲ್ಲೇ. ಅವ್ರು ಪಾಸಾಗಿದ್ದು ಅವ್ರ ಬುದ್ಧಿಯಿಂದ. ನೀನೇನು ಮಾಡಿ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳ್ತಾರೆ. ಅದೆಲ್ಲ ನಮ್ಮ ರೋಲ್ ಮರ್ತು ಬಿಟ್ಟಿದ್ದೆ. ಅದಕ್ಕೆ ಸ್ವಧರ್ಮ ಅಂತ ಕರೆದಿದ್ದು. ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಇದೆ, ಅದನ್ನು ತಕ್ಕಂತೆ ಮಾಡಬೇಕೇ ಹೊರತು ಏನು ರಾಯರು ಹೇಳ್ತಾರೆ, ನಾನು ಮಾಡಿಸ್ತೇನೆ. ಯಾರಿಗೆ? ವಿದ್ಯಾ ಸಂಬಂಧಿ ಬಿ, ದೇಹ ಸಂಬಂಧಿ ಬಿ, ನನ್ನ ಶಿಷ್ಯರು ಯಾರೋ, ನನ್ನ ಕುಟುಂಬದ ಅವ್ರ ಕೈಯಲ್ಲಿ ಮಾಡಿಸ್ತೇನೆ ಅಂತ ಹೇಳಿದ್ರೆ ಮಾಡಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದನ್ನು ತಿಳ್ಕೊಳ್ಳೋದು ಯಾರಿಗೂ ಹೇಳೋದಕ್ಕೆ ಯಾರಿಗೆ ಅಧಿಕಾರ ಇದೆ? ಅಧಿಕಾರ ಇದ್ದವರು ಗೊತ್ತು ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಅಂತೇಳಿ. ನಿಮಗೆ ಅರ್ಥ ಆಗಲಿಲ್ಲ. ಪೂರ್ವಪಕ್ಷ ಖಂಡನೆ ಮಾಡೋರು ಅಂತ ಹೇಳೇ ಇಲ್ಲ. ಹುಡುಕೊಂಡ ಖಂಡನೆ ಮಾಡ್ತಾ ಅವ್ರ ಪೂರ್ವಪಕ್ಷ ಖಂಡನೆ ಮಾಡಿ, ಪೂರ್ವ ಪಕ್ಷನ ಖಂಡನೆ ಮಾಡಿಬೇಡಿ. ಕಳ್ಳತನ ತಪ್ಪು ಅಂತೇಳಿ ಕಳ್ಳ ಹಿಡಿಲಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಕಳ್ಳತನ ತಪ್ಪು ಅನ್ನೋದು ಟೀಚಿಂಗ್, ಅದು ಮಾಡಲೇಬೇಕಾದ ಕೆಲಸ. ಕಳ್ಳನ ಹಿಡಿಯೋದು ನಿಮ್ಮ ಕೆಲಸನಾ? ನಮಗೆ ಓಡಾಡಕ್ಕೆ ಬರೋದು ಕಳ್ಳನ ಹಿಡಿತೀವಿ ಹೋಗಿ. ಮತ್ತೆ ಅವ್ರನ್ನ ತೆಗೆದಾಕ್ತಾರೆ ವಯಸ್ಸಾದ ಮೇಲೆ, ನಿಮ್ಮ ಕೈ ಹಿಡಿಯೋಕ್ಕಾಗಲ್ಲ ಅಂತೇಳಿ. ಮುಗೀತು, ಶಕ್ತಿ ಮುಗೀತು. ಅರ್ಥ ಆಯ್ತಾ? ಈಗ ಏನು ಅದನ್ನು ಹೇಗೆ ಖಂಡನೆ ಮಾಡಬಾರ್ದು ಅಂತ ಹೇಳಲೇ ಇಲ್ಲ. ಅರ್ಥ ಆಯ್ತಾ? ಈಗ ವ್ಯಕ್ತಿಗಳನ್ನು ಖಂಡನೆ ಮಾಡಬೇಡಿ ಹೇಳ್ತಾರೆ ಅಷ್ಟೇ. ಅದು ಬೇಡ ಅಂತ ಯಾರು ಹೇಳಿದ್ರಿ ಫಸ್ಟ್? ಈಗ ಸಿದ್ಧಾಂತ ಖಂಡನೆ ಅವರು ಮಾಡ್ತಾರೆ, ನಾವು ಮಾಡ್ತೇವೆ, ಏನು ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ನೋಬೆಲ್ ಪ್ರೈಸ್ ತೊಗೊಂಡು ಮಾತ್ರ ವಿಮರ್ಶೆ ಮಾಡಬಾರ್ದಂತೇನೂ ಇಲ್ಲ. ಅದು ತಪ್ಪೊಂದು. ವ್ಯಕ್ತಿನ ವ್ಯಕ್ತಿಶ ಬೈಲಕ್ಕೆ ಹೋಗಬೇಡಿ. ವ್ಯಕ್ತಿಶ ಬೈಯೋ ಹಕ್ಕಿದೆ ಯಾರಿಗಿದೆ? ಆ ಸಂಬಂಧಪಟ್ಟವರಿಗಿದೆ. ನಮಗೇನು ಸಂಬಂಧಪಟ್ಟಿದ್ದಾರಾ? ನೀನೇ ಮಹಾಸಂಪನ್ನ ಅಂತ ಕೇಳ್ತಾರೋ ಇಲ್ವಾ? ಪೊಲೀಸನ ಕೇಳಾಗಿಲ್ಲ. ಇಲ್ಲಕ್ಕೋರು ಯಾಕೆ ಹೇಳ್ತೀವಿ ಭಾರಿ ಒಳ್ಳೆ ಕೇಳ್ತಾರೆ, ಹಾಗೆಲ್ಲ ಕೇಳಕ್ಕೆ ಸುಮ್ಮನೆ ಇನ್ನೊಂದು ಜಾಸ್ತಿ ಕೇಸ್ ಆಗ್ತಾರೆ ಅದ್ರ ಮೇಲೆ. ನಮ್ಮನ್ನೆಲ್ಲ ಕೇಳ್ತಾರೆ, ನಿಮ್ಮದೇ ಡಿಪಾರ್ಟ್ಮೆಂಟ್, ನಿಮ್ಗೆ ಏನು ಬೇಕು, ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ರಿ ಆ ಕಡೆ ಅಂತ. ನಿಮಗೆ ಅರ್ಥನೇ ಆಗ್ತಾ ಇಲ್ಲ. ಪೂರ್ವಪಕ್ಷ ಖಂಡನೆ ಮಾಡಿ ತಿಳ್ಕೊಬಾರ್ದು ಅಂತಲ್ಲ, ಖಂಡನೆ ಮಾಡಬಾರ್ದು ಅಂತಲ್ಲ. ವ್ಯಕ್ತಿ ನಡ್ಕೊಂಡು ಬೇಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ವಿಮರ್ಶೆ ವ್ಯಕ್ತಿ ಯಾರ ಬಗ್ಗೆ? ಸಿದ್ಧಾಂತದ ಬಗ್ಗೆ. ಅವ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಯಾರಿಗೂ ಅವಾರ್ಡ್ ಕೊಡ್ತಾರೆ ಆಟಗಾರರಿಗೆ. ಅವ್ನು ಕ್ಯಾರೆಕ್ಟರ್ ಅದು ಕೊಡ್ತಾರೆ, ಆ ಆಟಗಾರನೇ ಮಾಡಿದ್ದಾನೆ ಕೊಡ್ತಾರೆ ಅಷ್ಟೇ. ಉಳಿದಾರೆ ಅವರು ತಾರೆ ಇವರು ತಲೆ ಹೋಗೋದಿಲ್ಲ. ಅದನ್ನ ಏನು ಮಾಡಿದ್ವಿ ಇವತ್ತು ಬಿಟ್ಟೆ ವ್ಯಕ್ತಿ ಬೆಲೆ ಶುರು ಮಾಡಿಬಿಟ್ಟಿದೆ. ಅದಕ್ಕೆ ಪಜಿತಿ ಆಯಿತು. ಹಾಗೆಂದೂ ಮಾಡಬಾರ್ದು. ನೋಡಿ ವಿಷಯ ಹೀಗಿದೆಯಪ್ಪ ಅಂತ ಆಧಾರಗಳು ಕೊಡಿ. ಆಧಾರ ಬುದ್ಧಿ ಇದ್ದರೆ ಒಪ್ತಾರೆ ಸಾಕು. ಒಪ್ತೆ ಹೋದರೆ ಸುಮ್ಮನಾಗಿ ಅಷ್ಟೇ. ನೀವು ಫೋರ್ಸ್ ಮಾಡೋಕ್ಕೆ ಬರಲ್ಲ ನಿಮಗೆ. ಅದನ್ನು ನನಗೆ ಇಷ್ಟ ಇಲ್ಲಪ್ಪ, ನನಗೆ ಬೇಕಿಲ್ಲ, ಏನು ಮಾಡ್ತೀರಿ? ತಪ್ಪನ್ನು ಖಂಡನೆ, ತಪ್ಪಿತಸ್ಥರ ಅಂತ ತಪ್ಪನ್ನು ಖಂಡನೆ ಮಾಡಿ. ಅರ್ಥ ಆಯ್ತೇನೆ? ವಿಷ್ಣುತ್ತೆ ಅದೇನೆ, ತಪ್ಪನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಹೋಗಲಿಲ್ಲ. ತಪ್ಪಿತಸ್ಥ ಡಿಸೈಡ್ ಮಾಡೋ ಹಕ್ಕು ನಿಮಗಿಲ್ಲ. ಅರ್ಥ ಆಯ್ತಾ?
ಆದರೆ ಜೀವನ ಇಲ್ಲೂ ಕೂಡ ವ್ಯಾಲ್ಯೂ ವಿದ್ಯಾರ್ಥಿ ಬರಿಬೋದು ಅಷ್ಟೇ, ತಾನೇ ಮಾರ್ಕ್ಸ್ ಹಾಕೊಡೋಗಿಲ್ಲ. ಮಾರ್ಕ್ಸ್ ಕೊಟ್ಟರೆ ಅವ್ನು ಆನ್ಸರ್ ಬುಕ್ ಇನ್ವ್ಯಾಲಿಡ್ ಆಗುತ್ತೆ ಮಾರ್ಕ್ಸ್ ಹಾಕ್ಕೊಂಡು. ಅವ್ರಿಗೆ ಅಥಾರಿಟಿ ಕೊಟ್ಟಿಲ್ಲ, ಅದನ್ನು ಬರೀಲಿಕ್ಕೆ ಅಷ್ಟೇ ಕೊಟ್ಟಿರೋದು. ನಮ್ಮ ಸಾಧನೆಗೆ ಅಷ್ಟೇ ಅವಕಾಶ ಹೊರತು ಏನಿಲ್ಲ. ಎಲ್ಲರೂ ಒಪ್ಪಬೇಕು ಅಂತ ಇಲ್ಲೇ ಇಲ್ಲ. ಕೃಷ್ಣನೇ ಒಪ್ಪಲಿಲ್ಲ ದುರ್ಯೋಧನ. ಕೃಷ್ಣನ ಒಪ್ಪೋದು ಫೋರ್ಸ್ ಮಾಡಲೇ ಇಲ್ಲ. ಆ ಬಗ್ಗೆ ವಿಷಯ ಹೇಳ್ತೇನೆ, ಬೇಕಾದ್ರೆ ಬೇಡ ಸಾಕಾರ ಬೇಡ. ಅರ್ಜುನೂ ಫೋರ್ಸ್ ಮಾಡಲಿಲ್ಲ, ಕೇಳಿದ್ದ ಅಷ್ಟೇ ಹೊರತು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಆದ್ಮೇಲೆ ಹಾಗಲ್ಲ, ಕ್ಲಾಸ್ ಸ್ಟೂಡೆಂಟ್ ಕೇಳೋ ಹಕ್ಕು ನಮಗಿದೆ. ಈಗ ಸ್ಟೂಡೆಂಟ್ ಎನ್ರೋಲ್ ಆಗಿದ್ದಾನೆ, ವೈ ಆರ್ ಯು ಲೇಟ್ ಕೇಳ್ಬೋದು. ಎಲ್ಲೋ ಬರ್ಬಾರಿ ನಾವು ಬಂದೇ ಇಲ್ಲ, ನಿಮಗೆ ಯಾಕೆ ಬರಲಿ ಅಂತ. ಅದಕ್ಕೆ ಸಂಬಂಧಪಟ್ಟವನೇ ಅಲ್ಲ. ಅರ್ಥ ಆಯ್ತಾ? ಈಗ ಅದಕ್ಕೆ ಹೇಳಿ ಸರಿಯಾಗಿ ಕರೆಕ್ಟ್ ಪದ ವಿದ್ಯಾ ಸಂಬಂಧಿ ದೇಹ ಸಂಬಂಧಿ ಅಷ್ಟೇ. ಲೋಕದೆಲ್ಲ ಹೇಳಕ್ಕೆ ಹೋಗಲಿಲ್ಲ. ಸ್ವಧರ್ಮ ಅರ್ಥ ಮಾಡ್ಕೋಬೇಕು. ನಮ್ಮ ರೋಲ್ ಏನು ಅಂತ ಅರ್ಥ. ಸಭೆಯಲ್ಲಿ ಕೂತಿದ್ದಾರೆ, ಯಾರೋ ತಪ್ಪು ಹೇಳ್ತಾರೆ, ಖಂಡನೆ ಮಾಡೋ ಶಕ್ತಿ ನಮಗಿಲ್ಲ ಅಂತ ತಿಳ್ಕೊಂಬೇಡ, ಎದ್ದು ಹೋಗ್ಬಿಡ್ಬೇಕು ಅಷ್ಟೇ. ಮತ್ತು ಏನು ನೀವು ಬರೀ ತಪ್ಪದು ಕೂಗಾಡ ಕಿರಿಚಾಟ ಮಾಡಬಾರ್ದು, ತಪ್ಪದು. ಏನು ಮಾಡ್ಬೇಕು ಅವರು? ನಮ್ಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಹಿಡಿಸಲಿಲ್ಲ, ಎದ್ದು ರೈಟ್ ಇದೆ ಎದ್ದು ಹೋಗ್ಲಿಕ್ಕೆ. ಪುಣ್ಯ ಬಾಲ್ ಹಾಕಿ ಹಾಗೆಲ್ಲ ಮಾಡಿರೋದಿಲ್ಲ. ಹೋಗೋರು ಅಂತೇನಿಲ್ಲ, ಹೋಗೋರೇ ಜಾಸ್ತಿ ಇರ್ತಾರೆ ಎಷ್ಟೋ ಥರ. ಆ ಹಕ್ಕು ನಮಗಿಲ್ಲ. ನೀವು ಕಾಂಪಿಟೆನ್ಸ್ ಇತ್ತು, ಅದು ತಪ್ಪು ಖಂಡನೆ ಮಾಡಿ ಬರ್ತೀನಿ ಅಲ್ಲಿ ಬರ್ತೇನೆ ಅಂತ, ಅದಷ್ಟೇ. ಖಂಡನೆ ಗೊತ್ತಿಲ್ಲದೆ ಹೋಗಬಾರ್ದು, ಅದು ಗುಂಡಾಗಿರಿ ಆದಾಗುತ್ತೆ. ಹೇಳೋದನ್ನು ತಪ್ಪು ಅಂತ ಪ್ರೂವ್ ಮಾಡ್ತೀನಿ ಹೋಗ್ತಾನೆ, ಅವ್ರಿಗೆ ಅವಕಾಶ ಕೊಡ್ತಾರೆ, ಕೊಡಬೇಕು ಕೂಡ. ಅವಾಗ ಏನೂ ತಪ್ಪಲ್ಲ. ಅರ್ಥ ಆಯ್ತು? ಅವ್ರದ್ದೇ ವೇದಿಕೆ, ಅಲ್ಲಿಗೆ ಹೋಗಬೇಕಾಗಿಲ್ಲ. ನಮ್ಮದೇ ವೇದಿಕೆ ಇದು. ಖಂಡನೆಗೆ ಅವಕಾಶ ಕೊಡಲ್ಲ ಅಂದರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಪಬ್ಲಿಕ್ ವೇದಿಕೆ ಹೇಳಕ್ಕೆ ಬರೋಲ್ಲ. ಪ್ರೈವೇಟ್ ಫಂಕ್ಷನ್ಗಳಲ್ಲಿ ಏನೇ ಮಾಡಿದರೂ ಉಳಿದೋರ್ ತಲೆ ಹಾಕ್ಲಿಕ್ಕೆ ಬರೋಲ್ಲ. ಅದು ಪ್ರೈವೇಟ್ ಅಂತ ಪದ ಇದೆ ಅದಕ್ಕೆ. ಅರ್ಥ ಆಯ್ತಾ? ಗುಂಡಾಗಿರಿ ಮಾಡಿದರೆ ಆ ಪದ ಅದು ಬೇರೆ ಮಾತು. ಬಟ್ ಅವ್ರ ಗುಂಪಿಗೆ ನೀವು ಗುಂಪು ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಬರೋದಿಲ್ಲ. ಅದೇ ಧರ್ಮ ಸೂಕ್ಷ್ಮ. ಅದನ್ನೇ ಕೃಷ್ಣ ಹೇಳಿದ್ದು. ಈ ಕಿಂಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾ. ನಾವೇನು ಮಾಡಬೇಕು ಆ ಟೈಮ್ನಲ್ಲಿ ಎಲ್ಲ ವೆರಿ ಇಂಪಾರ್ಟೆಂಟ್. ಡಾಕ್ಟ್ರೇ ಇರ್ಬೋದು, ಆ ಕಾಲಕ್ಕೆ ಏನೋ ಔಷಧಿ ಕೊಡಬೇಕು, ಅದು ವೆರಿ ಇಂಪಾರ್ಟೆಂಟ್. ಆ ಕಾಲಕ್ಕೆ ಲೇಟಾದರೂ ಕೊಟ್ಟರು ಬಳಸಕ್ಕೆ ಬರೋದಿಲ್ಲ. ಅದಕ್ಕೆ ಇರಬೇಕು. ಅದಕ್ಕೆಲ್ಲ ಭಾಳ ದೊಡ್ಡ ಸಾಧನೆ ಮಾಡಿರ್ಬೇಕು. ಎಲ್ರಿಗೂ ಸಾಧ್ಯ ಇಲ್ಲ. ಶಾಸ್ತ್ರಯೋನಿತ್ವವೇತೇನ ಕಾರಣಾತ್ ಬಲ. ಒಟ್ಟಿನ ಬೇರೆ ಏನು ಅಂದರೆ ನಿಮ್ಮನ್ನು ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಸತ್ಯ ಹೇಳ್ತಿದ್ದಾರೆ ಆಚಾರ್ಯ. ಏನು ಅಂದರೆ ಕೆಲವು ವಿಷಯದ ಯಾರು ಸತ್ಯ ಹೇಳಿದಾರೆ ಮಾತ್ರಕ್ಕೆ ಅವರು ಅಧ್ಯಾತ್ಮದ ಬಗ್ಗೆ ಅಥಾರಿಟಿ ತಿಳ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಈಗ ಆ ವಿಷಯಕ್ಕೆ ಅಥಾರಿಟಿ ಅಷ್ಟೇ. ಇವಾಗ ಹೇಳಿದ್ನೆಲ್ಲ ಡಾಕ್ಟ್ರು ಮೆಡಿಕಲ್ ಫೀಲ್ಡ್ಗೆ ಅಥಾರಿಟಿನೇ ಹೊರತು ಬೇರೆದಕ್ಕೆ ಅಥಾರಿಟಿ ಅಲ್ಲ. ನ್ಯಾಯಾಧೀಶನಲ್ಲ ಆತ ಈ ಮಧ್ಯೆ. ಅದಕ್ಕೆ ಕೊಡೋಕ್ಕೆ ಬರೋದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ಬೋದು ಅಷ್ಟೇ ಆತ, ಜಡ್ಜ್ಮೆಂಟ್ ಕೊಡೋಕ್ಕೆ ಬರೋಲ್ಲ. ಅದು ಕೊಡೋ ವ್ಯಕ್ತಿ ಇವ್ರದ್ದು, ಅವನಲ್ಲ, ಡಾಕ್ಟರ್ದಲ್ಲ. ವಿಷ ಹಾಕಿ ಕೊಂದಿದ್ದಾರೆ ಅಷ್ಟು ಹೇಳ್ಬೋದು, ಯಾರಿಗಿರೋದು ಹೇಳಕ್ಕೆ ಬರೋದಿಲ್ಲ. ಅದ್ರ ರೋಲ್ ಅಷ್ಟೇ. ಅಲ್ಲಿ ಲಾಸ್ಟ್ ಕೆಲಸ ಮುಗಿದೋಯ್ತು, ರಿಪೋರ್ಟ್ ಕೊಟ್ಟರೆ ಕೆಲಸ, ಮತ್ತೇನು ಎಂಟ್ರಿ ಇಲ್ಲ. ಆಮೇಲೆ ಅವ್ನು ರಿಲೀಸ್ ಮಾಡ್ತಾರೋ ಹಿಡ್ದಾಕ್ತಾರೋ ತಲೆ ಕೆಲಸ ಹೇಳೋಕ್ಕೆ ಹೋಗೋದಿಲ್ಲ ಅವ್ನು. ಯಾತಕ್ಕೆ? ನನ್ನ ಕೆಲಸ ನಾನು ಮಾಡಿ ಆಗಿದೆ. ಈಗ ಅದನ್ನು ಹೇಳೋಕ್ಕೆ ನನಗಿಲ್ಲ, ಯಾಕಂದ್ರೆ ಅವ್ನು ಯಾವ್ಯಾಂಗಲ್ಲ ಅವ್ನು ನೋಡ್ತಾನೆ ನಮಗೆ ಗೊತ್ತಿಲ್ಲ. ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡು ಇವತ್ತು ಎಲ್ಲರೂ ಎಲ್ಲ ಮಾಡೋಕ್ಕೆ ಹೋಗಿದ್ದು ಏನಾಯ್ತು ಅಂದರೆ ಎಲ್ಲ ಕೆಟ್ಟು ಬರೀ ಗಲಾಟೆಗಳು ಅದು ಇದು ಆಗ್ತಾ ಇದೆ. ಶಾಸ್ತ್ರ ಯೋನಿತ್ವ ಮೇತೇನ ಯಾವ್ದು ಗ್ರಂಥ ನಾವು ಒಪ್ತೀವಿ, ನಾವು ಒಪ್ಪೋದಿಲ್ಲ ಅಂತಾರೆ. ಒಪ್ಪೋದಿಲ್ಲ ಮುಗಿದೋಯ್ತು ನಿಮ್ಮ ಕತೆ. ಅದಕ್ಕೆ ವಾದ ಮಾಡೋಕೊಂಡು ಗೀತಾ ಒಪ್ತೀನಪ್ಪ ನೀನೀಗ, ಒಪ್ತೀನಿ ಕೋಟ್ ಮಾಡಿ, ಇಲ್ಲಿಗೆ ವೋಟ್ ಮಾಡಿಬಿಟ್ಟು ನಾವು ಒಪ್ಪೋದಿಲ್ಲ, ಕೋಟ್ ಮಾಡೋಕ್ಕೆ ಹೋಗ್ಬಾರ್ದಾಗ. ನಾವು ಒಪ್ತೀವಿ, ಅದು ಬೇರೆ ಮಾತು. ಅವ್ನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ, ಅವಾಗ ಅದು ಕೋಟ್ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಅವನು ಒಪ್ಪೋದು ಯಾವುದು ಕೇಳಿದ್ರೆ ಅದರಲ್ಲಿ ಅವಾಗ ಉತ್ತರ ಅವರು ಸೋಲ್ತಾನಾಗ. ಅವ್ನು ಒಪ್ಪಿದ್ದನ್ನು ನಾವು ಕೋಟ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ? ಅವನ ಜವಾಬ್ದಾರಿ ಅದು ಕೇಳಬೇಕಾದ್ರೆ. ಅರ್ಥ ಆಯ್ತಾ? ಇದೆಲ್ಲ ತಿಳ್ಕೊಂಡ್ರೆ ಆಗ ಸಮಸ್ಯೆ ಬರೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯ ವೇದವ್ಯಾಸ ಹೇಳಿದ ಮಾತೆ ಇಷ್ಟೆಲ್ಲ ಕೂಡ ಶಾಸ್ತ್ರಯೋನಿತ್ವ. ಶಾಸ್ತ್ರವನ್ನು ಆಧರಿಸಿ ಮಾತಾಡಬೇಕೆ ಹೊರತು ಬೇರೆದನ್ನು ಮಾತಾಡಿ ಇಲ್ಲಿ ಶಾಸ್ತ್ರ ಅಂತ ಅಧ್ಯಾತ್ಮಕ್ಕೆ ಬಂದಾಗ ಯಾವುದೋ ಶಾಸ್ತ್ರ ಅಲ್ಲ, ಕೋಟ್ ಮಾಡ್ತಾರೆ ಋಗ್ವೇದ ಈ ಬೇಸಿಗೆ ಮಾತಾಡಬೇಕು. ಅದನ್ನು ಒಪ್ಪೋದಿಲ್ಲ, ಟೆಕ್ಸ್ಟ್ ಬುಕ್ ಒಪ್ಪೋದಿಲ್ಲ, ಅವ್ರು ಸ್ಟೂಡೆಂಟೇ ಅಲ್ಲ, ಕಳಿಸ್ಬಿಡ್ತಾರೆ ಆ ಕಡೆ. ಟೆಕ್ಸ್ಟ್ ಬುಕ್ ಒಪ್ಪೋದಿಲ್ಲ, ಇವ್ರಿಗೆ ಏನು ರೈಟ್ ಇಲ್ಲ ಒಪ್ಪೋದಕ್ಕೆ. ಒಪ್ತಿರೋ ಬಿಡ್ತಾರೆ, ಅವ್ರಿಗೆ ಹೇಳೋ ಹಾಕಿಲ್ಲ. ಸೇರಿ ಆದಮೇಲೆ ಅವನು ಬಸ್ಸಲ್ಲಿ ಕೂತ ಮೇಲೆ ಆ ರೂಲ್ಸ್ ಫಾಲೋ ಮಾಡಬೇಕು. ನೀವು ಕೂತು ರಾಂಗ್ ಬಸ್ ಹಿಡ್ದ ಹೋದಾ ಅದೇನಕ್ಕೆ ಪ್ರಶ್ನೆ ಮಾಡೋಂಗಿಲ್ವೇ ಇಲ್ಲ. ಇವತ್ತು ಆ ಕನ್ಫ್ಯೂಷನ್ ತುಂಬ ಇದ್ದೇನೆ ಗಲಾಟೆಗಳಾಗ್ತಾ ಇರೋದು. ಎಲ್ಲರೂ ಏನು ಬೇಕಾದ್ರೂ ಮಾತಾಡೋದು. ಈ ಥರ ಫ್ರೀಡಮ್ ಕೊಟ್ಟಿಲ್ಲ. ನಿನ್ನ ಫೀಲ್ಡಲ್ಲಿ ನೀನು ತಿಳಿದಿದ್ದೇನೆ ಹೇಳು ಅಷ್ಟೇ ಹೊರತು ಫೋರ್ಸ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಶಾಸ್ತ್ರ ಯೋನಿತ್ವ ಸ್ವರೂಪ, ಅದು ಸ್ವರೂಪಕ್ಕೆ ಹೇಳಕ್ಕೆ ಬರೋದಿಲ್ಲ. ಶಾಸ್ತ್ರ ಯೋನಿತ್ವ ವೇತೇನ ಕಾರಣಸ್ಯ ಬಲಾದ್ಭವೇತ್. ಈ ಕಾರಣ ಒಪ್ಕೊಂಡ ಮೇಲೆ ಡಾಕ್ಟ್ರ್ ವೈದ್ಯ ವಿಷಯ ಮಾತಾಡ್ಬೇಕಾದ್ರೆ ಆ ಫೀಲ್ಡೇ ಆಗಬೇಕು. ಉಳಿದವರಿಗೆ ನೋ ಎಂಟ್ರಿ. ಮೆಡಿಕಲ್ ಕಾನ್ಫರೆನ್ಸಿಗೆ ಉಳಿದವ್ರು ಎಷ್ಟೇ ಆಗಿದ್ರು ಕರೆಯೋದೇ ಇಲ್ಲ. ಡೆಲಿಗೇಟಾಗಿ ಅಪ್ರೂವ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಅವ್ರು ಎಲಿಜಿಬಿಲಿಟಿ ನೋಡ್ತಾರೆ ಫಸ್ಟು. ಮೆಂಬರ್ ಆಗಬೇಕಾದ್ರೆ ಹೇಳ್ತಾರೆ ಫೀಲ್ಡೇ ಅಲ್ಲ ನೀವು ಕೊಡೋದು, ನಿಮ್ಮ ಫೀಲ್ಡಲ್ಲಿ ಮಾಡಿಕೊಡಿ, ಇಲ್ಲಿ ಬರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅರ್ಥ ಆಯ್ತಾ? ನಿಮಗೆ ಎಷ್ಟೋ ಸರ್ತಿ ಅದನ್ನು ಪಾಂಡ್ಯ ನೋಡ್ಲಿಕ್ಕೂ ಅವಕಾಶ ಕೊಡೋದಿಲ್ಲ.
ನನ್ನ ಫೀಲ್ಡ್ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಅದು ಬರಲೇಬೇಡಿ ಅಂತ ಹೇಳ್ಬಿಡ್ತಾರೆ ಅಷ್ಟೆ. ಶಾಸ್ತ್ರಯೋನಿತ್ವಮೇತೇನ ಕಾರಣಸ್ಯ ಬಲಾದ್ಭವೇ. ಆದ್ದರಿಂದ ಶಾಸ್ತ್ರಯೋನಿತ್ವ ಒಪ್ಪದೆ ಹೋದರೆ ಅವ್ಯವಸ್ಥೆ ಆಗತ್ತೆ. ಅಂತ ಅವ್ಯವಸ್ಥೆ ಇವತ್ತಾಗಿಯೇ ಸಮಾಜ ಎಲ್ಲ ಡಿವೈಡ್ ಆಗ್ತಾ ಇದೆ. ಶಾಸ್ತ್ರಯೋನಿತ್ವಮೇತೇನ ನಾವೇದವಿತ್ ನ ಆಗಿದ್ದರೆ ನಾವೇದವಿತ್, ವೇದವನ್ನು ಆಧರಿಸಿ ಯಾರು ಮಾತಾಡೋದಿಲ್ಲ ಅವರ ಅಧ್ಯಾತ್ಮ ಪ್ರಪಂಚಕ್ಕೆ ಅವನು ವಾದಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ನ ತರ್ಕೇಣ ಮತಿ. ಇನ್ನೊಂದು ಆಚಾರ್ಯ ಫುಲ್ ವಾಕ್ಯ ಕೊಟ್ಟ, ನೈಷಾ ತರ್ಕೇಣ ಮತಿ ಇರೋದು ಫುಲ್ ಕೊಟ್ ಮಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ. ಈ ಕೊಟೇಶನ್ ಕೊಡೋದನ್ನು ನೋಡಿ ಕಲಿಬೇಕು ಆಚಾರ್ಯರಿಂದ, ಬೇಕಾದಷ್ಟು ಅಷ್ಟೇ. ಅದು ತತ್ವಗಳಲ್ಲಿ ಕೋಟ್ ಮಾಡಿದ್ದಾರೆ. ಮನುತೆ ತಂ ಬೃಹಂತಂ ವೇದಾಹ್ಯೇವ ಏನಂ ವೇದಯಂತಿ ತಸ್ಮಾದಾಹು ವೇದ ಇತಿ ವೇದಯಂತೀತಿ ವೇದಾಹ. ವೇದ ಡೆಫಿನೇಷನ್ ಅದು. ಏನು ವೇದಯಂತಿ? ಅತೀಂದ್ರಿಯ ವಿಷಯಾನ್ ವೇದಯಂತಿ. ಅತ್ಯತೀಂದ್ರಿಯ ಪರಮಾತ್ಮನಾದ್ದರಿಂದ ದೇವರ ಬಗ್ಗೆ ಎಷ್ಟು ಹಕ್ಕಾದ ಒಂದೇ. ರೂಪದ ಬಗ್ಗೆ ಮಾತಾಡ್ಬೇಕಾದ್ರೆ ಏನೇ ಆಗಿರೋದು ಕಣ್ಣಿರ್ಬೇಕು ಫಸ್ಟ್ ಅವ್ರಿಗೆ ಮಾತಾಡ್ಬೇಕಾದ್ರೆ. ಕಣ್ಣಿಲ್ದವನಿಗೆ ರೂಪದ ಬಗ್ಗೆ ಟೆಸ್ಟ್ ಕೊಡೋಕ್ಕೆ ಅವಕಾಶ ಕೊಡೋದಿಲ್ಲ. ಕಿವುಡನ ಮುಂದೆ ಕಿನ್ನರಿ ಬರುತ್ತೆ ಹೇಳುತ್ತಲ್ಲ, ಹಾಗಾಗತ್ತಲ್ಲ, ಅವಕಾಶ ಇಲ್ಲ. ಅವೆಲ್ಲ ಇದ್ರ ಮೇಲೆ ಬಂದಿರೋ ನಾಣ್ಣುಡಿಗಳೇ. ಶಾಸ್ತ್ರ ಮುಂದೆ ನಾವೇದವಿತ್ಮನುತೆ ತಮ್ಮ ತತರ್ಕೇಣ ಮತಿ ಇತ್ಯಾದಿವಾಗಿ. ಇದಕ್ಕಿಂತ ಮುಂಚೆ ಈ ರೀತಿ ಕೋಟ್ ಮಾಡಿದವರೇ ಇಲ್ಲ. ಆಚಾರ್ಯ ಕೋಟ್ ಮಾಡೋ ಸ್ಟೈಲ್ ಕೂಡ ಏನಾದರೂ ಯುನೀಕ್. ಅವರು ಎಷ್ಟನ್ನು ಕೋಟ್ ಮಾಡಬೇಕು, ಎಲ್ಲಿ ಕೋಟ್ ಮಾಡಬೇಕು, ಎಷ್ಟು ವಾಕ್ಯ, ಯಾವ ವಾಕ್ಯ ಹೈಲೈಟ್ ಮಾಡಬೇಕು, ನಾವು ಅಧ್ಯಯನ ಮಾಡ್ತಾರೆ. ಸರಿಯಾಗಿ ಓದಿರೋ ಎಷ್ಟು ತಿಳ್ಕೊಳ್ಳೋದಿದೆ ಆಚಾರ್ಯ ಗ್ರಂಥಗಳಿಂದ ಅಂದರೆ ಆಲ್ ಇನ್ ಆಲ್. ಅವರು ಪೂರ್ಣಪ್ರಜ್ಞರೇ. ಅವ್ರಿಗಂತ ಓದೋ ಅಭ್ಯಾಸವೇ ಬಂದಿಲ್ಲ. ಆದ್ದರಿಂದ ನಾವು ಹತ್ತಿರ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಮುಂದೆ ಹೇಳ್ತಾರೆ ಕೊಟೇಶನ್ ಇದು. ತರ್ಕೋ ಜ್ಞಾಪಯಿತು ಶಕ್ತೋ ದೇಶಿತಾರಂ ಕಥಂಚನ. ಜಗತ್ತಿನ ಸ್ವಾಮಿ ಯಾರು ಅಂತ ಹೇಳೋ ಶಕ್ತಿ ಯಾರಕ್ಕಿಲ್ಲ. ಇವತ್ತು ಯಾವುದೋ ಸಾಮಾನು 100 ಜನ ಸೇರಿರ್ತದೆ, ತುಂಬ ಜನ ಏನೂ ಇಲ್ಲ. ಯಾರು ಮುಖ್ಯಸ್ಥ? ನಾವು ಊಹೆ ಮಾಡ್ತಾ ಕೊಡೋಕ್ಕಾಗತ್ತಾ? ಯಾರು ಕೇಳಬೇಕಾಗ? ಏನು ಫಂಕ್ಷನ್ನು ಯಾರು ಮಾಡಿದ್ದಾರೆ? ಅಷ್ಟು ದೊಡ್ಡ ಪಂಡಿತರು ಅಷ್ಟು ಗೊತ್ತಾಗಲ್ಲ ಅಂತ ಅವನು ಕೇಳಬಾರ್ದು. ಆ ವಿಷಯ ಸಂಬಂಧಪಟ್ಟಿದ್ದಲ್ಲ ಅವ್ರು. ಏನದು? ಇಷ್ಟು ಜನ ಸೇರಿದ್ದಲ್ಲ, ಯಾರದ್ದು ಕಾರ್ಯಕ್ರಮ ಅಂತ ಕೇಳ್ತಾರೋ ಇಲ್ವೋ ಅಷ್ಟೇ. ಅದನ್ನು ಡಿಸೈಡ್ ಮಾಡೋ ಇವನು ಬುದ್ಧಿವಂತ ಅಂತ ಇವನು ಕೇಳ್ತಾರಾ? ಅಥವಾ ಅವ್ನು ಏನು ಮಾಡ್ತಾನೆ, ಇಂಥವ್ರ ಕಾರ್ಯಕ್ರಮ ಅಂತಾನೆ ಇನ್ವಿಟೇಷನ್ ಕಾರ್ಡ್ ತೋರಿಸ್ತಾರೆ. ಅದು ಆಗಮ. ಇದು ಮಾತು. ಇನ್ನೊಬ್ರು ಹೆಸರು ಹೇಳಿದರು. ಒಬ್ಬನು ಇನ್ವಿಟೇಷನ್ ತೋರಿಸಿ ಹೇಳಿದ, ಒಬ್ಬನು ಹಾಗೆ ಹೇಳಿದ. ಅವ್ನ ಮಾತು ಬೆಲೆ ಹೊರಟೋಯ್ತು. ಯಾರ್ದೀಗ? ಇವ್ನ ಮಾತು ಉಳ್ಕೊಂಡು. ಇದನ್ನು ನಾವು ಕಾಮನ್ ಸೆನ್ಸ್ ಶಾಸ್ತ್ರವಲ್ಲೇ ಓದಿರ್ತೇವಲ್ಲ, ಶಾಸ್ತ್ರಕ್ಕಷ್ಟೇ ಮೀಸಲಿಡಬಾರ್ದು. ಯಾವುದಕ್ಕೆ ಬಿಡಬೇಕು? ಈ ಪ್ರತಿಯೊಂದನ್ನು ಆ ಆಸ್ಪೆಕ್ಟಲ್ಲೇ ನೋಡ್ತಾ ಹೋಗಬೇಕು, ಆ ಬ್ಯಾಕ್ಗ್ರೌಂಡಲ್ಲೇ ನೋಡಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಿ ಬ್ಯಾಕ್ಟೀರಿಯಾದ ವೆದರ್ ಇಟ್ಕೊಂಡು, ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಅದಿರಬೇಕು, ಆ ಕಾನ್ಸೆಪ್ಟ್ ಇರಬೇಕು. ಅದು ಸೂಕ್ಷ್ಮ ಮಾಡೋದು. ಮತ್ತು ಒಮ್ಮೆ ಹೀಗೆ ತೆಗೆದು ಹಾಕಲ್ಲ ಅಲ್ಲ. ಅದ್ರ ಬಗ್ಗೆ ಏನೇನು ಮಾತಾಡೋಕೆ ಅದನ್ನು ನೋಡಿಕೊಂಡೇ ಮಾತಾಡಬೇಕಾದ್ರೆ ನಿಮಗೆ ಲೆನ್ಸ್ ಬೇಕೇ ಬೇಕು. ಇದು ನೋಡೋಕ್ಕಾಗೋದಿಲ್ಲ. ಶಾಸ್ತ್ರ ಹಾಗೆ ಶಾಸ್ತ್ರಾಧಾರಿತ ವಿಚಾರವನ್ನು ಅದಕ್ಕೆ ಹೇಳ್ತಾರೆ. ಬುದ್ಧಿಯಿಂದ ಹೇಳೋದಕ್ಕೆ ಹೋಗಬಾರ್ದು. ನೇಷಿತಾರಂ ಕಥಂಚನ ವನಕೃತ್ವಾದಿ ರೂಪೇಣ ಪಕ್ಷಭೂತಸ್ಯ ಚೇಸಿತು. ವನಕೃತ್ ಯಾರಪ್ಪ? ವನಕೃತ್. ಈ ತೋಟ ಯಾರ್ದು? ಏನು ತೀರ್ಮಾನ ಮಾಡೋಕೆ? ಅವನ ತೋಟ ಯಾರ್ದು ಅಂತ ಹೇಗೆ ತೀರ್ಮಾನ ಮಾಡಬೇಕು? ಕೇಳಬೇಕು, ಹುಡುಕ್ಬೇಕಲ್ಲ ಯಾರ್ದು ಅಂತೇಳಿ. ಸರ್ಕಾರನೇ ಹುಡುಕುತ್ತೆ ಎಷ್ಟೋ ಸಲ. ಯಾರಾದ್ರು ಗೊತ್ತಾಗ್ಬಿಟ್ರೆ ಹುಡುಕಿ ಟ್ರೇಸ್ ಮಾಡಿ ಆಮೇಲೆ ಕೆಲಸ ಮಾಡಬೇಕು. ಕಿಂಚಿದ್ಗ್ರತ್ವಂ ಹಿ ಪುಂಸ್ತ್ವೇನ ಶಕ್ಯಂ ಸಾಧಯಿತು ಸುಖಂ ವೃಕ್ಷಮನ್ನಾಖಿಲಂ ವೃಕ್ಷಂ ವೇತ್ತಿ ಪುಂಸ್ವಾಧಿ ಚೈತ್ರವತ್. ಕಿಂಚಿತ್ ಜ್ಞತ್ವಂ ಹಿ ಪುಂಸ್ತ್ವೇನ ಶಕ್ಯಂ ಸಾಧಯಿತು ಸುಖಂ. ಕಿಂಚಿಜ್ಞತ್ವ ನಾವಿರೋ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಆದ್ದರಿಂದ ಎಲ್ಲೆಲ್ಲಿ ಪುರುಷತ್ವ ಇದೆ ಅಲ್ಲಿ ಕಿಂಚಿಜ್ಞತ್ವ ಇದೆ. ಕಿಂಚಿಜ್ಞತ್ವ ಅಂದ್ರೇನು? ಸ್ವಲ್ಪ ತಿಳಿದಿರುವಿಕೆ. ಎಲ್ಲ ತಿಳಿದಿರುವಿಕೆ ಇಲ್ಲ. ನಾವು ಕಂಡ ಯಾವ ಪುರುಷರಲ್ಲೂ ಕಂಡ ದೇವರು ಕಾಣೋದಿಲ್ಲ ನಮಗೆ. ನಾವು ಕಂಡ ಯಾರ ಪುರುಷರಲ್ಲೂ ಏನಿಲ್ಲ? ಸರ್ವಜ್ಞತ್ವ ಇಲ್ಲ. ಏನಿದೆ? ಕಿಂಚಿತ್ ಜ್ಞತ್ವ ಇದೆ. ಆ ಕಿಂಚಿತ್ತಿನ ಬಗ್ಗೆ ಮಾತಾಡ್ಬೋದು ಹೊರತು ಬೇರೆ ಬಗ್ಗೆ ಮಾತಾಡೋಕ್ಕೆ ಬರೋದಿಲ್ಲ. ಈಗ ಡಾಕ್ಟರ್ಸೇನೆ ಯಾರು ಬಿಡಿದ ಕಾನ್ಫರೆನ್ಸ್ ಇವನು ಕರೆಯೋದಿಲ್ಲ, ಐ ಸ್ಪೆಷಲಿಸ್ಟ್ ಕರೆಯೋದಿಲ್ಲ. ಡಾಕ್ಟ್ರ್ ಆಗಿದ್ದರೂ ಕರೆಯೋದಿಲ್ಲ ಅವ್ರು, ಆ ಫೀಲ್ಡ್ ಅಲ್ಲ. ಅದರಲ್ಲೂ ಕೂಡ ಒಂದು ಸ್ಟೇಜಲ್ಲಿ ಬರೀ ರೆಟಿನಾದೇ ಇಟ್ಕೊಂಡ್ಬಿಟ್ರೆ ಉಳಿದವ್ರು ಕರೆಯೋಲ್ಲ. ಮತ್ತೆ ಅದು ಎಷ್ಟು ಸೂಕ್ಷ್ಮ ನೋಡಿ. ಯಾಕೆಂದರೆ ಅವ್ರಿಗೆ ಉಪಯೋಗ ಆಗಲ್ಲ ಅದರಿಂದ. ಇವರಿಗೆ ಟೈಮ್ ಎಷ್ಟಾಗುತ್ತೆ, ಉಪಯೋಗಕ್ಕೆ ಬರೋದಿಲ್ಲ. ಅದು ಆಗಬಾರ್ದ್ರೆ ಆಗವನೇ. ಅಲ್ಲಿ ಏನೇ ಮಾತಾಡೋಕೊಟ್ಟು ಏನು ಮಾಡಿ ಕೊಟ್ಟು ಮಾಡ್ಬೇಕು ಅವರಾಗ? ಶಾಸ್ತ್ರ ತೋರಿಸಿ ಮಾತಾಡಬೇಕೆ ಹೊರತು ಸುಮ್ಮನೆ ಮಾತಾಡೋಗಿಲ್ಲ. ಲಕ್ಷ್ಯತ್ವಂ ಕಿಂಚಿತ್ ಜ್ಞತ್ವಂ ಹಿ ಪುಂಸ್ತ್ವೇನ ಶಕ್ಯಂ ಘೇವಯಸೇಷು. ಅಷ್ಟು ಸುಲಭ.
ಆದರೆ ವೃಕ್ಷಕೃಣ್ ಅಖಿಲಂ ವೃಕ್ಷಂ ವೇತ್ತಿ ಪುಂಸ್ವಾದ್ದಿ ಚೈತ್ರ ಮತ್ತೆ ಅವರು ಇವರು ಬೇಡ ನಮಗೆ. ಒಳ್ಳೆ ತೋಟಗಾರಿಕೆ ಎಕ್ಸ್ಪರ್ಟ್ ಅವನು, ಅವರಿಗೂ ಎಲ್ಲ ಗೊತ್ತಿರಬೇಕಂತೇನೇ ಇಲ್ಲ. ಅವನಿಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯ ಇರುತ್ತೆ ಪಾಪ. ಅರ್ಥ ಆಯ್ತಾ ಈಗ? ಆದ್ದರಿಂದ ಅದು ಅಂದರೆ ಅವನ ಅಥಾರಿಟಿ ಸ್ಟಿಲ್ ಏನಲ್ಲ, ಸರ್ವಜ್ಞನಲ್ಲ ಅವನು. ಉಳಿದವರಿಗಂತೂ ಎಂಟ್ರಿನೇ ಇಲ್ಲ. ವೃಕ್ಷವಿತ್, ವೃಕ್ಷವನ್ನು ತಿಳಿದವನಿಗೆ ಅಖಿಲ ವೃಕ್ಷವಿತ್ನ ಏನವನು ಪುಂಸ್ವಾದ್ದಿ ಚೈತ್ರವತ್. ಚೈತ್ರ ಅಂದರೆ ಎ ಬಿ ಸಿ ಡಿ ಆದ ಮನುಷ್ಯರು ಎಲ್ಲ ಗೊತ್ತಿರಬೇಕಂತ ನೀವು ಇದೆಯಾ? ಇಲ್ಲ. ಆದ್ದರಿಂದ ಮಾತು ಹೇಳಬಾರ್ದು. ಇತ್ಯಾದ್ಯ ಅನುಮಯ ಸ್ಪರ್ಧಿ ನಾನುಮಾನಂ ಪರೇಶಿತು. ಎಷ್ಟೋ ಸತ್ಯ ಪಂಚಾಂಗ ಕೆಲವರು ಇರ್ತಾರೆ, ಮುಹೂರ್ತ ನಿಶ್ಚಯ ಮಾಡೋ ಮಾತು ಬರುತ್ತೆ ಅಷ್ಟೇ. ಅದು ಅವ್ರಿಗೆ ಅಥಾರಿಟಿಯ ಮಾತು, ಬಿಡುದು ನಮ್ಗೆ ಗೊತ್ತಿಲ್ಲ ಅಂತಲೇ ಹೇಳ್ಬಿಡ್ತಾರೆ. ಎಲ್ಲ ಗೊತ್ತಿದೆ ಅಂತೇಳಿ ಯಾರೂ ಸಿಗಲ್ಲ ಇವತ್ತು. ಸಿಕ್ಕವರು ಅವರಷ್ಟು ಸುಳ್ಳು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಆ ಮಾತು ದೇವರು ಇಬ್ಬರು ಬಿಟ್ಟು ಅದು ಆಚಾರ್ಯರು ಹೇಳಿಬಿಟ್ಟು ಕೊನೆ ದೇವರನ್ನ ಸೇರಿಸ್ತಾರೆ. ಅದಕ್ಕೆ ಇನ್ನೊಬ್ಬರ ಅನುಗ್ರಹ ಇಲ್ಲದೆ ಎಲ್ಲ ಗೊತ್ತಿದೆ ಅಂತ ಹೇಳೋಕೆ ಬಹಳಷ್ಟು ಇಲ್ಲ. ಯಾರಿಗಿರ್ಬೇಕದು? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾರಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ನಾನು ಅಷ್ಟೇ ಹೇಳಬಲ್ಲೆ ಅಂತ ಹೇಳೋ ಶಕ್ತಿ ದೇವರಿಗೆ ಮಾತ್ರ. ಆ ಮಾತು ಎಬ್ರದ್ದು ಹೇಳಿದ್ರೆ ಅವ್ರು ಏನು ತಿಳ್ಕೊಂಡಾಗಿಲ್ಲಕ್ಕ, ತಾನೇ ತಿಳ್ಕೊಂಡಾಗಿಲ್ಲ. ಇತ್ಯಾದ್ಯನುಮಯ ಸ್ಪರ್ಧಿ ನಾನುಮಾನಂ ಪರೇಶಿತು. ಆದ್ದರಿಂದ ಇಂಥ ಅನುಮಾನಗಳಿಗೆ ಪ್ರತ್ಯನುಮಾನ ಬರುತ್ತೆ. ವೃಕ್ಷವನ್ನು ತಿಳಿದವನೇ ಎಲ್ಲ ವೃಕ್ಷಗಳ ಪರಿಜ್ಞಾನ ಹೊಂದಿಲ್ಲ ಇಂಥ ಮಾತು ಗೊತ್ತಾದ ಮೇಲೆ ಬೇರೆ ಆಗಮ ಕೊಟ್ಟರು ಇರಲವೆಂಟ್, ಮತ್ತು ಅನುಮಾನ ಕೊಟ್ಟರು ಇರವೆಂಟ್. ಇವೆರಡರಿಂದ ನಾವು ಸಾಧನೆ ಮಾಡಿ ಇವತ್ತು 100 ಆ ರೀತಿ ನಡೀತಾ ಹೋಗೋದ್ರಿಂದ ತಪ್ಪಾಗಿಬಿಡುತ್ತೆ. ಒಂದು ವಾಕ್ಯ ತೋರಿಸಿದ ಮೇಲೆ ಎಲ್ಲ ಮಾತು ಓದ್ತಾರೆ, ಕತೆ ಮುಗಿತಾರೆ. ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಮಾತಾಡಿದ್ದ, ಸುಮ್ಮನೆ ಇದ್ದ. ಗೀತೆ 19ನೇ ಅಧ್ಯಾಯದಲ್ಲಿ ಹೀಗಿದೆ ಅಂತಂದು ಹೇಳಿದವ್ರು ಕೂತು ಎಲ್ಲ ಚಪ್ಪಾಳೆಗಾದ್ರು ಕೂರ್ತಿರ್ತಾರೆ ಪಾಪ. ಇವ್ರು ಚಪ್ಪಾಳೆಕೋ ಗುಪ್ಪೆ ಒಂದಿರ್ತದೆ. ಇವ್ರಿಗೆ ಸುಮ್ಮನೆ ಕೂತು ಮಾತು ಅದನ್ನ ವಿಷಯ ಬಂದಾಗ ಗೀತೆ 19ನೇ ಅಧ್ಯಾಯ ಇಲ್ಲವೇ ಇಲ್ಲ ಅಂತ ಹೇಳಿದ. ಅವ ಏನಾಯಿತು? ಏನು ಮಾತು ಕೂರ್ತಿರ್ತಾರೆ ಅದಿಲ್ಲ ಅಲ್ಲಿಗ. ಇದು ತೋರಿಸಿ, ಎಲ್ಲಿದೆ ತೋರಿಸು. ಇವ್ನು ಮಾಡಿದ್ದೆಲ್ಲ ಹೋಯ್ತಾರೆ, ಎಲ್ಲಿ ರಾಂಗ್ ಬೇಸಿಸ್ ಮೇಲೆ ಮಾಡಿದ. ಅಷ್ಟು ಅವಶ್ಯ ಮೊದಲು ಮಾತಾಡಿಲ್ಲ ಅವರು. ರೋಲ್ ಬಂತಷ್ಟೇ ಹೇಳ್ತಾರೆ. ಅದಕ್ಕೆ ಅದು 3 ದಿವಸ ಏಕಾಂತರ ಉಪನ್ಯಾಸ ಹೊಡೆದ ಅವರು ಆಚಾರ್ಯ. ಒಂದು ಕ್ಷಣದಲ್ಲಿ ಸೋಲಿಸಿದ್ದಾರೆ. ಯಾಕೆ? ಹಿಡಿದ ದಾರಿನೇ ತಪ್ಪಾಗಿತ್ತು. ಎಷ್ಟು ಕಿಲೋಮೀಟ್ರ್ ಅಲ್ಲ, ದಾರಿನೇ ತಪ್ಪು. ಎಷ್ಟು ಕಿಲೋಮೀಟ್ರ್ ನೋಡಿ ಏನು ಮಾಡ್ತೀರಿ ಈಗ? ರಾಂಗ್ ಎಷ್ಟು ಬಂದೇ ನೋಡ್ಕೊಳ್ಳಿ ಅಷ್ಟೆ, ದಾರಿನೇ ಅಲ್ಲ. ಇವೆಲ್ಲ ಮನುಷ್ಯನಿಗೆ ನಿತ್ಯ ಜೀವನಕ್ಕೂ ಬಹಳ ಬೇಕಾದ ಅಂಶಗಳು. ಗೀತೆ ಅರ್ಥ, ಸ್ವಧರ್ಮ ಶಬ್ದ ಅರ್ಥ ಆಗುತ್ತೆ. ಸ್ವಧರ್ಮ ಅಂಬೋದು ನೀಟಾಗಿ ತಿಳ್ಕೊಂಡ್ರೆ ಎಷ್ಟು ಭೀಮಸೇನ. ಅದೇ ನೋಡಿ, ನೀವು ಯಾತಕ್ಕೆ ಬಂದಿರಿ ಇದ್ದಕ್ಕೆ? ಫಸ್ಟ್ ನೀವು ಬ್ರಾಹ್ಮಣ ಯಾಕೆ ಬಂದಿರಿ? ಮತ್ತು ಯಾಕೆ ಇಂಟರ್ಫಿಯರ್ ಆಗ್ತಾ ಇದ್ದೀರಿ ನೀವೀಗ? ನೀವು ಸುಮ್ಮನೆ ಹೋದರೆ ಸರಿ, ನಾವೇ ಕಳಿಸ್ಬೇಕಾಗುತ್ತೆ. ಎದ್ದೋಗ್ತಿರೋ ನಾವೇ ಕಳಿಸೋಣ ತರಲ್ಲ, ಹಾಗೆ ಅರ್ಥ ಆಗುತ್ತೆ. ಅದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ನೋಡಿ, ಸ್ವಧರ್ಮ ಆಚಾರ ನೋಡಿ, ಇದೇ ಅವರೇ ಬಂದಿರಿ ಈಗ. ಆ ಕೆಲಸ ಭೀಮನ ಕೆಲಸ ಮಾಡ್ಬೋದ? ನಾನು ಮಾಡೋದಿಲ್ಲ. ಯಾಕೆ ಅದು ಬೇರೆ ಅಪಾಯಿಂಟ್ಮೆಂಟ್ ಆಗಿದೆ, ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ದುರ್ಗಾದೇವಿ ಮಾಡ್ತಾರೆ ಅಂತ ಹೇಳಿದ ಮೇಲೆ ನಾವು ಎಂಟರ್ ಆಗಕ್ಕೆ ಹೋಗಬಾರ್ದು. ಸ್ವಧರ್ಮ ಆಗಲಿಲ್ಲ, ಕೈಲಾಗಲಿ ಅಂತ ಬಿಡಲಿಲ್ಲ ಅವರು. ನಮ್ಮ ರೋಲ್ ಇಲ್ಲ ಅಲ್ಲಿ, ಮಾಡಬಾರ್ದು. ಅರ್ಥ ಆಯ್ತಾ? ನೀವು ಸೂಪರ್ ಇಂಪಾರ್ಟೆಂಟ್ ಕಾರು ಸಿಗ್ನಲ್ ಹಾಕಿದ್ರೆ ಏನು, ಯಾವ ಕಾರು ಗೊತ್ತು ತೋರಿಸಿದ್ರೆ ಏನು ನೋಡಿ ರೆಡ್ ಇದೆ ಹೋಗಾಗಿಲ್ಲಿ. ಅದೇನೋ ಕತೆ ಹೇಳ್ತೀವಿ, ಏನು ಕತೆ ಇದ್ದರೂ ಆಮೇಲೆ ಮಾತಾಡಿ ನಾಟ್ ಅಲ್ಲಿ ನನ್ನ ಕೆಲಸ ಸಿಗ್ನಲ್ದು ಅಷ್ಟೇ ಕೆಲಸ. ಅರ್ಥ ಆಯ್ತಾ? ಇವನೇನು ಮಾತಾಡೋಕ್ಕೂ ಹೋಗ್ಬಾರ್ದು, ಎಂಟ್ರಿ ಮಾಡಿ ತಪ್ಪದು. ಯಾರು ಮಾತಾಡ್ಕೊಂಡು ಬೈಬೇಕು ಅವ್ರು ಕರೆಕ್ಟ್ ಮಾಡ್ತಾರೆ, ಸುಮ್ಮನೆ ಇರಿ ಅಂತ ಹೇಳ್ಬೇಕು. ಏನು ಸಾರ್ ನಿಮ್ಮ ವೆಹಿಕಲ್ ನಿಲ್ಲಿಸ್ಬಿಟ್ಟಾಗ್ಯದ? ಸಾರ್ ನಿನಗೆ ನಾನು ಸಾರು, ಅವನಿಗೆಲ್ಲ. ಅವನು ಏನು, ಅವನಿಗೆ ತನ್ನ ಟ್ರಾಫಿಕ್ ಕಂಟ್ರೋಲರ್ ಅಷ್ಟೇ. ಅವನ ಮಾತು ನಾವು ಕೇಳಲೇಬೇಕು. ಇದು ನಿಜವಾದ ಜ್ಞಾನಿ ಅಂತ. ಅರ್ಥ ಆಯ್ತಾ ಈಗ? ಅದಕ್ಕೆ ಇಲ್ಲಿ ಬಿಡೋದಿಲ್ಲ ಅಂತ ಹೇಳಿದ ಭೀಮ ರೂಪಾಯಲ್ಲಿ, ಮಾಡೋದಿಲ್ಲ ಹೇಳಿದ ಈ ರೂಪಾಯಿ. ಅವತಾರ ಪರ್ಪಸ್ ಅದಲ್ಲ. ಕೃಷ್ಣ ಹೇಳಿರ್ತಾನೆ, ದ್ರೌಪದಿ ಸ್ವಯಂವರಕ್ಕೆಲ್ಲ ಹೋಗೋಣ ನಾವು, ಆದ್ರೆ ಒಂದು ಕೆಲಸ ನೀವು ಯಾರು ಪಾರ್ಟಿಸಿಪೆಂಟ್ಸ್ ಅಲ್ಲ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಯಾರು ಏನು ಮಾಡಿಕೊಡೋದು, ಯಾರು ಬಲರಾಮ ದೇವರಿಂದ ಯಾರೂ ಕೂಡ ಅದು ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ ನಮಗೆ ಡೌಟ್ ಬರ್ತಿತ್ತು, ಒಂದು ಕೃಷ್ಣನೇ ಯಾಕೆ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಇಲ್ಲ ನಮಗೆ ಈಗ? ಕೃಷ್ಣ ನಮ್ಮದಲ್ಲ ಇದು, ನಾವು ಬರೀ ನೋಡೋಕೆ ಹೋಗ್ತಾ ಇದ್ದೇವೆ ಅಷ್ಟೇ. ದ್ರಷ್ಟುಂಚ ಕೇವಲ ಗತಿ ನತ್ತು ಕನ್ಯಕಾಯ ಅರ್ಥೆ. ನಾವು ಹೋಗ್ತಿರೋ ಕನ್ಯೆಗೋಸ್ಕರ ಅಲ್ಲ, ಸ್ವಯಂವರ ನೋಡ್ಲಿಕ್ಕಷ್ಟೇ. ಏನು ಮಾಡೋಂಗಿಲ್ಲ, ಸಿನಿಮಾದಲ್ಲಿ ಹೇಳಬೇಕಾಗಿಲ್ಲ. ಯಾಕೆ ಅಲ್ಲಿ ಬಾಡ್ಪಾಡಿ ಮಾಡ್ತಾ ಇರ್ತಾರೆ. ನಾಟಕದಲ್ಲಿ ಹೋಗ್ಲಿಕ್ಕೆ ಬರುತ್ತೆ, ನಾವು ಎದ್ದೋಗ್ಬಿಟ್ಟು ಯಾರೋ ಹೊಡ್ಲಿಕ್ಕೆ ಕೊಟ್ಟು ಬಿಡಿಸ್ಲಿಕ್ಕೆ ಹೋಗ್ಬೋದು. ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಯಾತಕ್ಕೆ? ಅವ್ರ ಪಾಡಿಗೆ ಹೋಗ್ತಾರೆ ಇರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನಮ್ಮ ರೋಲ್ ಇಲ್ಲ ಅದರೊಳಗೆ. ಯಾಕೆ? ಕನ್ಯೆ ನಿಮ್ಗೆ ಯಾರಿಗೂ ಸೇರೋ ಕನ್ಯೆ ಅಲ್ಲ ಆಕಿ. ಕೃಷ್ಣನ ಮಾತು ಯಾತಕ್ಕೆ ಬೆಲೆ ಬಂತು? ಎಲ್ಲ ಗೊತ್ತಿದ್ದು ಮಾತಾಡ್ತಾನೆ, ಆದ್ದರಿಂದ ಅದು ತಲೆ ಹಾಕಿ ಮಾಡಿ ಉಳಿದವ್ರು ಪ್ರಶ್ನೆ ಮಾಡಲಿಲ್ಲ. ಕೃಷ್ಣ ಸರಿಯಾಗಿ ಹೇಳ್ತಾರೆ. ನಾವು ಮತ್ತೆ ಡಾಕ್ಟರ್ ಯಾರು ಹೇಳಿದ ಬರೀ ಹಾಕಿ ಬರದೇ ಹೋಗೋಣ ನಾವು.
ನಾವು ಡಾಕ್ಟ್ರಲ್ಲ ಅಂತ ಒಂದೇ ಕಾರಣಕ್ಕೆ ಏನು ಮಾಡಬಾರ್ದು, ಅಡ್ವೈಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಕೇಳಿದ್ರೆ ಹೇಳ್ಬೋದು, ಕೆಲವು ವಿಷಯ ಕೇಳೋದು, ಈ ವಿಷಯ ನಿಮಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿದ್ರು ಹೇಳ್ಬೋದು, ಅವಾಗ ನಿಮ್ಗೆ ಆಪ್ಷನ್ ಸಿಗುತ್ತೆ. ಅವ್ರಿಗೆ ಹಾಗೆ ಸಿಕ್ಕಿದ್ದು ಬ್ರಾಹ್ಮಣರು ಕೂತಿದ್ದಾರೆ. ನಮ್ಮ ಪ್ರಶ್ನೆಗೆ ಮೊದಲು ಯಾಕೆ ಹೇಳಲಿಲ್ಲ ಅದು ಭೀಮಾರ್ಜುನರು ಅಂದರೆ ಅವ್ರು ಅನೌನ್ಸ್ ಮಾಡಿರೋದು ಏನಂತ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ನ್ಯಾಚುರಲಿ ಕ್ಷತ್ರಿಯ ಪ್ರಿಫರೆನ್ಸ್ ಅದು. ಯಾಕೆ ಸ್ವಯಂವರ ಆದರೆ ಬ್ರಾಹ್ಮಣಿಗೆ ಸ್ವಯಂವರ ಅಲ್ಲ, ಅದಕ್ಕೆ ಅವ್ರು ಎಂಟ್ರ್ ಆಗಲಿಲ್ಲ. ಯಾವಾಗ ಅವ್ರು ಯಾರು ಮಾಡ್ಲಿಕ್ಕೆ ಹೋಗಲಿಲ್ಲ ಅವಾಗ ಏನು ಮಾಡಿದ್ರು, ಅವಾಗಿತ್ತು ಈ ಓಪನ್ ಆಯ್ತು. ಈಗ ಎನಿಬಡಿ ಕಡೆ ಆನ್ಸರ್ ಕ್ಲಾಸ್ನಲ್ಲೂ ಹಾಗೇನೆ ಇಬ್ಬರು ಕೇಳ, ಆಮೇಲೆ ಎನಿಬಡಿ ಅಂದ್ಬಿಡ್ತಾರೆ, ಯಾರು ಬೇಕಾದ್ರೆ ಹೇಳ್ಬೋದು. ಇದೇ ಸ್ವಧರ್ಮ, ಇದು ಎಲ್ಲ ಕಡೆ ಜ್ಞಾಪಕ ಮಾಡಬೇಕು. ಸ್ವಧರ್ಮ ಅನ್ನೋದು ಉಪನ್ಯಾಸ ಕೂತಾಗಷ್ಟ ಸ್ವಧರ್ಮ ಅಲ್ಲ, ಪ್ರತಿ ಕ್ಷಣದಲ್ಲೂ ಕೂಡ ನನ್ನ ರೋಲ ಅದು. ಯಾರೋ ಸಾರಿ ಉಪ್ಪು ಸರಿ ಇಲ್ಲ ಅಂತಾನೆ, ನಾವು ಮಾತಾಡೋಕ್ಕೆ ಹೋಗಬಾರ್ದು. ಯಾಕೆ ತಿಂದವನು ಅವನು ಹೇಳ್ತಿರೋದು ಅವನು, ಏನು ಮಾಡ್ಬೇಕು ಅವನಿಗೀಗ, ಹಾಕಿದವ್ರನ್ನ ಕೇಳಬೇಕು. ಇಲ್ಲ ಸರಿಗೆ ಹಾಕಿದ್ದೀರಿ ಇವ್ರು ಇವ್ರ ಕಡೆ ಬರುತ್ತಾಗ ಉಳಿದವ್ರು ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅವರು ಸರಿಯಾಗಿ ಹೇಳ್ತಾರೆ. ಅವಾಗ ಇವನ್ ತಪ್ಪು, ಇವರ ಆರೋಗ್ಯ ಸರಿ ಇಲ್ಲ ಹಾಕಿದ್ರೆ ಅಷ್ಟೆ. ಅವೇ ಉಳಿದವ್ರು ಇದು ಯಾರು ಊಟ ಮಾಡೇ ಇರಲಿಲ್ಲ, ಇವ್ರು ಮಾಡೇ ಹೇಳಿದ ತಕ್ಷಣ ನೋಡಿ, ಇಲ್ಲ ಕರೆಕ್ಟ್ ಹೇಳ್ತಾರೆ, ಹಾಕಿಲ್ಲ, ಮುಗಿದೋಯ್ತು. ಅದು ಬೇರೆ ಅಥಾರಿಟಿ ಇಲ್ಲ, ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟರು ಉಪಯೋಗ ಇಲ್ಲ ಅದಕ್ಕೆ. ಯಾತಕ್ಕೆ ಈ ಕೇಸಲ್ಲಿ ಹೋಗೇ ಇಲ್ಲ, ಫಸ್ಟ್ ಆಫ್ ಆಲ್ ಜಡ್ಜ್ಮೆಂಟ್ ಕೊಟ್ಟೂ ಇಲ್ಲ ಅವರು, ಇನ್ವ್ಯಾಲಿಡ್. ಸೊ ನಮ್ಮ ರೋಲ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ಶಾಸ್ತ್ರದ್ದೇನದು ದೊಡ್ಡ ಸಂದೇಶ. ನಿಮ್ಮದು ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಇದು ಆಚಾರ ಒಟ್ಟು ಇಡೀ ಗೀತಾ ತಾತ್ಪರ್ಯ. ಗೀತಾ ಭಾಷೆ ಅದು ಸೇರಿಸ್ಕೋಬೇಕಾದಲ್ಲ. ಇದು ಕೂಡ ಗೀತಾ ತಾತ್ಪರ್ಯ, ಗೀತಾ ಭಾಷೆ ಆಗುತ್ತೆ ಅಂತ ಎಲ್ಲ ಗ್ರಂಥ ಡಿವೈಡ್ ಮಾಡ್ತಾ ಹೊರಟ್ಬಿಟ್ರೆ ಎಲ್ಲ ಸರ್ವಮೂಲ ಆಗಿಬಿಡುತ್ತೆ. ವೃಕ್ಷವಿನ್ನಾಖಿಲಂ ಕೃತ್ವಂ, ಅದು ಉದಾಹರಣೆ ಇವರೇ ಮಧ್ಯೆ ಭಟ್ರೇನೆ ಯುಗದ ಶಬ್ದಕ್ಕೆ ಅರ್ಥ ಹೇಳಕ್ಕೆ ಬರಲಿಲ್ಲ ಅವರಿಗೆ. ವೃಕ್ಷವಿತ್ತು ಹೌದೋ ಅಲ್ಲ ಅವರು, ಅದು ಆ್ಯಕ್ಚುಲಿ ಸಭಾಪರ್ವದಲ್ಲಿ ಬರುತ್ತೆ, ದ್ವಾರಕಾವರಣದ ಭಾಗ ಬರುತ್ತೆ. 2-3 ಪುಟ ಬರೀ ವೃಕ್ಷಗಳ ಹೆಸರು. ಇವತ್ತು ಬಹುಶಃ ಯಾರಿಗೂ ಅಂತ ಹೇಳಕ್ಕೆ ಬರೋದಿಲ್ಲ, ಎಷ್ಟೋ ವರ್ಷ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಕಷ್ಟೇ. ಅಷ್ಟೆಲ್ಲ ಮಧ್ಯೆ ಭಟ್ ಹೇಳಿದ್ರೆ ಭಾಳ ಆಶ್ಚರ್ಯ. ಒಂದು ಬಿಟ್ಟರೆ ಅಷ್ಟೇ ಅವರು, ಎಷ್ಟು ತಿಳುವಳಿಕೆ ಇರಬೇಕು ಅವರಿಗೆ, ಅರ್ಥ ಆಯ್ತಿಲ್ಲ. ಅದನ್ನ ಯಾಕೆ ಬಿಟ್ರಿ ಅಂತ ಕೇಳಿದ್ರು, ಹುಡುಕಿಬಿಟ್ಟು. ಅದು ಯಾರು ಬಿಡೋದಷ್ಟು ಬಿಡಿ ಕೇಳ್ಕೊತ ಕೂತಿರ್ತಾರೆ. ಅದನ್ನ ಯಾಕೆ ಹೇಳಲಿಲ್ಲ ನೀವೀಗ ಹೇಳಿ. ಈಗ ಆಚಾರ ಸರ್ವಜ್ಞತೆ ಅದು ಹೇಳಿದ ತಪ್ಪು ಅಂತ ಯಾವುದಕ್ಕೆ ಹೇಳಲಿಲ್ಲ ಅವರು, ಇದನ್ನ ಯಾಕೆ ಬಿಟ್ರಿ ಅಷ್ಟೇ. ಆಗ ಉತ್ಪತ್ತಿ ಕತೆ ಬೇರೆ. ಅಂದರೆ ಅವ್ರ ತಂದೆನ ಅಪ್ರಿಷಿಯೇಟ್ ಮಾಡಿದಾಗ ಆಯ್ತು ಅವ್ರು ಭಾರಿ. ಅವರು ಇದೊಂದು ಆಗಲಿಲ್ಲ ಅಂತ ಹೇಳಿದರೆ ಅವ್ರ ಜ್ಞಾನಿಗಳು ಅಂತ ಜಗತ್ತಿಗೆ ಗೊತ್ತಾಯಿತು. ಇವರು ಅವ್ರಿಗೆ ದೊಡ್ಡ ಜ್ಞಾನಿಗಳು ಅಂತಲೂ ಗೊತ್ತಾಯಿತು. ವೃಕ್ಷದೃಷ್ಟ ಅಂತ ಅವರ ಎಕ್ಸ್ಪೀರಿಯನ್ಸ್, ಆಚಾರದ ಎಕ್ಸ್ಪೀರಿಯನ್ಸ್ ಇದ್ದ ಹಾಗೆ. ಇತ್ಯಾದನ್ಮಯ ಸ್ಪರ್ಧಿ ನಾನುಮಾನಂ ಪರೇಶಿತು ಶಕ್ತಂ ವಿಜ್ಞಾಪನೆ ಅತಿಪ್ರಸಂಗೋ ಅನುಮಯ ಈದೃಶ. ಅದಕ್ಕೆ ಹೇಳ್ತಾರೆ ಇತ್ಯಾದ್ಯ ಅನುಮಯ ಸ್ಪರ್ಧಿ ನಾನುಮಾನಂ ಪರೇಸಿತು. ಇಷ್ಟೆಲ್ಲ ಲೋಕದ ವಿಚಾರದಲ್ಲೇನೆ ಸಿಕ್ಕಾಬಟ್ಟೆ ಯುಕ್ತಿ ಕೊಡಕ್ಕೆ ಬರೋದಿಲ್ಲ, ಇನ್ಮೇಲೆ ಶಾಸ್ತ್ರ ಬಗ್ಗೆ ಹೇಳಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಶಾಸ್ತ್ರ ಯೋನಿತ್ವ ಅಂತ ವಿವರಣೆ ಇದೆಲ್ಲ ಭಾಷೆದಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಅವ್ರು ಕೇಳಿದರು, ಏನಂತ ಹೇಳಿದರು, ಏನಂತ ಕೇಳ್ಕೊಂಡ್ಬಿಡ್ತಾ ಆಚಾರ್ಯರು. ನಮಗೆ ಮನೋಮಾಂತ್ಯ ತಥೋ ಗ್ರಂಥಂ ವ್ಯಕ್ತ ತರ್ಕತತಿಂ ಕುರು ಎಲ್ಲ ಹೇಳಿದ್ದೀರಿ, ಅದು ಹುಡುಕಿ ನೋಡೋ ಶಕ್ತಿ ನಮಗಿಲ್ಲ, ಇನ್ನೊಂದು ಗ್ರಂಥ ಬರೀರಿ ಅಂದರು. ಭಾಷ್ಯ ಓದಿ, ಇಷ್ಟೇ ಒಂದು ಸೂತ್ರಕ್ಕೆ ಭಾಷ್ಯ ಓದಿ, ಇದನ್ನು ಓದಿ, ಎಷ್ಟು ವಿಷಯ ಇದರಲ್ಲಿ ಎಕ್ಸ್ಪ್ಲೇಷನ್ ಬಂತು ಅಂತ ಗೊತ್ತಾಗುತ್ತೆ. ಅದು ಆಚಾರ. ಅದಕ್ಕೆ ಹಾಗೆ ಬರಿತಾ ಇದ್ದೀವಿ, ಅವ್ರು ಕೇಳಿದ್ರು ಹಾಗೆ ಬರಿತಾ ಇದ್ದೇವೆ ಅಂತ ಹೇಳಿ. ವಸ್ತುತ್ವ, ಇನ್ನು ಕೆಟ್ಟ ಅನುಮಾನ ಎಷ್ಟು ಮಾಡೋಕ್ಕೆ ಬರುತ್ತೆ ತೋರಿಸ್ತಾರೆ. ಈಗ ತಪ್ಪು ಅನುಮಾನ ಮಾಡೋಕ್ಕೆ ಬರುತ್ತೆ ನಮಗೆ. ವಸ್ತುತ್ವ ತುರಗ ಶೃಂಗಿ. ತುರಗ ಅಂದ್ರೇನು? ಕುದುರೆ ಕೊಡ್ತಾನೆ. ಈಗ ವಸ್ತುತ್ವ ತುರಗ, ಅದೊಂದು ತುರಗ ಒಂದು ಪ್ರಾಣಿ ಹೌದಲ್ಲ, ಹಸು ಒಂದು ಪ್ರಾಣಿ ಹೌದಲ್ಲ, ಎತ್ತು ಒಂದು ಪ್ರಾಣಿ ಹೌದು. ಅದು ಕೋಡಿ ಇದೆಯೋ ಇಲ್ವೋ? ಇದೆ. ಆದ್ದರಿಂದ ತುರಗ ಅಂತ ಹೇಳಿದ್ರಲ್ಲ, ಅದಕ್ಕೆ 2 ಕೋಡಿ ಇರಲೇಬೇಕು ಅಂತ ಹೇಳಿದ್ರು. ಇದೆಯಾ? ಇಲ್ಲೇ ಇಲ್ಲ. ಬಟ್ ಯಾವ ಹೇತು ಹೇತು ಏನು ಕೊಟ್ಟಾತ? ಈಗ ವಸ್ತುತ್ವಾತ್ ಹೇತು, ಕಾರ್ಯ ಸಾಧಕವಾದ ಹೇತು ಅಲ್ಲ. ವಸ್ತುತ್ವಾತ್ ಪ್ರಯೋಜನ ಆಗಿದ್ರೆ ವಸ್ತು ಇದು ಒಂದು ವಸ್ತು ಇದು ಕೋಡಿದೆ ಆಗಿದ್ರೆ ಆ ಅನುಮಾನ ಕೆಟ್ಟ ಅನುಮಾನ ಆಯ್ತು. ಅರ್ಥ ಆಯ್ತಾ? ಪ್ರಾಣಿತ್ವ ಶೃಂಗಿ ಅಂದರೂ ಉಪಯೋಗ ಇಲ್ಲ. ತಾವು ಪ್ರಾಣಿನೇ, ಶೃಂಗಿ ಅದು ಶೃಂಗ ಇದೆಯಾ? ಇಲ್ಲ. ದೇವ್ರು ತೋರಿಸ್ತಾರೆ, ಅಂದರೆ ಮನುಷ್ಯರ ಬುದ್ಧಿ ಫೇಲ್ ಆಗುತ್ತೆ ಅಂತ ಹಾಗೆ ತೋರಿಸ್ತಾರೆ ಅದು. 2 ಪುಷ್ಪವತ್ ಖಂ. ನೀವು ತೋಟದಲ್ಲಿ ಹೂವಿದೆ ಹೌದಲ್ಲೋ, ಮರದಲ್ಲಿ ಹೂವಿದೆ ಹೌದಲ್ಲೋ, ಆಕಾಶದಲ್ಲೂ ಹೂವಿದೆ, ಗಗನ ಕುಸುಮ ಇದೆ ಅಂತ ಹೇಳ್ದ.
ಒಪ್ತೀರಾ ಇಲ್ಲ, ಯಾತಕ್ಕೆ? ಮೊದಲು ಹೂವಿಗೆ ಒಂದು ಜಾಗ ಬೇಕು ಇರಲಿಕ್ಕೆ. ಈ ವೃಕ್ಷದಲ್ಲಿರೋದು ಕರೆಕ್ಟು, ಭೂಮಿಯಲ್ಲಿರೋದು ಕರೆಕ್ಟು, ಆಕಾಶದಲ್ಲಿ ಹೇಗಿರುತ್ತೆ? ಏನಿಲ್ಲ ಅದಕ್ಕೆ ಫಸ್ಟು ಅಧಿಷ್ಠಾನನೇ ಇಲ್ಲ, ಅದು ತಪ್ಪು. ಆಮೇಲೆ ಶ್ರುತೈರ್ಯುತ ಬಂಜೆ, ಯಾರು? ಚಿತ್ರಿಣಿ ಅಂದರೆ ಬಂಜೆ. ಚಿತ್ರಿಣಿ ಶ್ರುತೈರ ಬಂಡೆಗೆ ಹೊಸ ಹುಡುಗರಿಗೆ ಅರ್ಥ ಆಗದಿರೋ ಪದ. ಚಿತ್ರಿಣಿ ಅಂದರೆ ಬಂಜೆ, ವಂದ್ಯ. ಅವಳಿಗೆ ಆ ಬಂಜೆ ಇದ್ದಾಳಲ್ಲ, ಎಷ್ಟು ಮಕ್ಕಳಿದ್ದವ್ರು ಗೊತ್ತಾಕೆಗೆ ಅಂತ ಹೇಳಿದರು. ಅಷ್ಟು ಮಕ್ಕಳಿದ್ರೆ ಏನಾಗ್ತಿದ್ದಿಲ್ಲ, ಆಕೆ ಪಂಜೆ ಆಗ್ತಾನೆ ಇರಲಿ. ಅರ್ಥ ಆಯ್ತಾ? ಈಗ ಆ ಮೂಕ ಭಾರಿ ಸಾರ ಉಪನ್ಯಾಸ ಮಾಡ್ತಾನೆ ಅಂತ ಹೇಳಿದ್ರೆ, ಹಾಗಾಗಿ ಉಪನ್ಯಾಸ ಮಾಡಿದ ಮೇಲೆ ಏನಲ್ಲ ಅವನು ಮೂಕ ಅಲ್ಲ. ಇವೆಲ್ಲ ಎಂಥವು? ಮೂರು ಹೇಳ್ತಿರ್ಲಿಕ್ಕೆ ಅವ್ರು ಪ್ರತಿಜ್ಞಾ ಮಾತ್ರ ಏನೋ ದೋಷ ಇದು. ಅದು ಹೇತು ಕೊಡಬೇಕಾಗಿಲ್ಲ, ಅಲ್ಲಿವರೆಗೆ ಹೋಗಿಬಿಡುತ್ತೆ. ಕೆಲವು ಹೇತು ಕೊಟ್ಟ ತಕ್ಷಣ ಕೆಲವು ದೋಷ, ಅದು ಹೇತು ದೋಷ. ಪ್ರತಿಜ್ಞೆ ಮಾಡ್ತಿರ್ಲಿಕ್ಕೆ ನಾನು ಮೂಕ, ಮುಂದೆ ಏನು ಕಾರಣ ಕೊಡಬೇಕಾಗಿ ನಮ್ಮ ಎಕ್ಸ್ಪ್ಲೇನ್ ಮಾಡಿ, ಏನು ಎಕ್ಸ್ಪ್ಲೇನ್ ಮಾಡಬೇಡ, ಗೆಟ್ ಔಟ್ ಅಂತ. ಇನ್ನು ಮಾತಾಡಿದ ಮೇಲೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ವಿಚಿತ್ರಿಣೀಚ ರಸಃ ಷಷ್ಠೋ ರಸತ್ವಾತ್ ಸೋತ್ತರೋ. 6 ರಸ ಇದೆಯೋ ಇಲ್ವೋ? 6 ರಸ ಇದೆಯೋ ಇಲ್ವೋ? ಒಂದಾದ್ಮೇಲೆ 2 ಇದೆ, 2 ಆದ್ಮೇಲೆ 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಯಾಕಿರಬಾರ್ದು? ವಾದಬಾರ್ದ ಯಾಕೆ? ಸಪ್ತಮ ರಸ ಇದೆ ರಸ, ಯಾಕೆ 6 ಇರೋದ್ರಿಂದ? ಇಲ್ಲ, 6 4 ಇದೆ, 7 4 ಇರಬೇಕು, ದ್ವೀಪ ಇದೆಯಾ? 6 4 ಅಪಾರ್ಟ್ಮೆಂಟ್, 7 4 ಇದೆ, ಯಾಕೆ 6 ಇಲ್ವಾ ಅಂತ ಕೇಳಿದರೆ ಇದೇ ಅಂತ ಕೊಟ್ಟು ಮತ್ತೆ ಬೇರೆ ಕೇಸ್ ಶುರುವಾಗುತ್ತೆ. ಅವ್ರು ಪರ್ಮಿಷನ್ ತೊಗೊಂಡು ಕಟ್ಟಿದ್ದೋ ಇಲ್ವ ಅಂತ. ಆ ಥರ ಸುಳ್ಳು. ಅದು ಈ ಯುಕ್ತಿ ಕೆಲಸಕ್ಕೆ ಬರೋದಿಲ್ಲ. 5 ರಸ ಇದ್ದ ಮೇಲೆ 6ನೇ ರಸ ಇದೆ, ಆದರೆ ಅದುವರೆಗೂ ಕರೆಕ್ಟ್ ಆಯಿತು. 6 ಆದಮೇಲೆ ಇಲ್ಲ, ಕ್ಲೋಸರಿ. ಈತ 19ನೇ ಅಧ್ಯಾಯ 20ನೇ ಅಧ್ಯಾಯ ಮಾಡಿದರೆ ಹಾಗೆ ಚಕ್ರಂ ವಿಜ್ಞಾಪನೆ ಮುಂದೆ ಹೇಳ್ತಾರೆ. ಉಪಕ್ರಮಾದಿ ಅದು ಮುಂದೆ ಹೇಳ್ತಾರೆ. ರಸತ್ವಾತ್ಸೋ ಉತ್ತರೋ ಭವೆ, ಇದಕ್ಕೆ ಇನ್ನು ಉಪಯೋಗಿಸೇ ಹೇಳಿದ್ದವರು. ಏನಂತ? ಅಷ್ಟಮೋ ರಸಃ ನಖಸ್ತುತಿಗೆ ಬೇಕಿತ್ತು. ನಖಸ್ತುತಿಗೆ ಇರೋದೇ 6 ರಸ ಆದಾಗ 7ನೇ ರಸನೇ ಇಲ್ಲ, 8ನೇದು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರಲ್ಲ, ಹಾಗೆ ಕೊನೆಯ ವಾಕ್ಯ ಇದರಲ್ಲಿ ಉಪಕ್ರಮ. ಆದ್ದರಿಂದ ಇವೆಲ್ಲ ಉಪಯೋಗ ಇಲ್ಲ. ಫಸ್ಟ್ ನಮಗೆ ಶಾಸ್ತ್ರ ಬೇಕು, ಆಮೇಲೆ ನಮಗೆ ಯುಕ್ತಿ ಬೇಕು. ಆ ಯುಕ್ತಿ ಕೂಡ ಹೇಗಾಗ ಇರಬಾರ್ದು, ಆ ಶಾಸ್ತ್ರದ ಆಧರಿಸಿರ್ಬೇಕೆ ಹೊರತು ಏನಲ್ಲ ಇಂಡಿಪೆಂಡೆಂಟ್ ಶಾಸ್ತ್ರ ಮಾಡ. ರಿಲೇಟೆಡ್ ಶಾಸ್ತ್ರ, ರಿಲೇಟೆಡ್ ಯುಕ್ತಿ ಕೊಡಬೇಕು, ಯಾವುದೋ ಯುಕ್ತಿ ಕೊಡೋದಕ್ಕೆ ಹೋಗಬಾರ್ದು. ರಸಃ ಸೋತ್ತರೋ ಭವೆ ಉಪಕ್ರಮಾದಿಲಿಂಗೇಭ್ಯೋ ನಾಣ್ಯ ಸ್ಯಾತ್ ಅನುಮಾತತಃ. ದೇರ್ಫೋರ್ ಇಲ್ಲಿ ಯುಕ್ತಿ ಉಪಯೋಗಿಸ್ಬೇಕು ಶಾಸ್ತ್ರಕ್ಕೆ ಅಂದರೆ ಈ ಮಾತೆ ಯಾತಕ್ಕೆ ಗೊತ್ತಾಯಿತು? ಕಥಾಲಕ್ಷಣಕ್ಕೆ ಅರ್ಥ. ಉಪಪತ್ಯವಕಾಶೋತ್ರ ಹಿ ಆಗಮಾರ್ಥ ವಿನಿರ್ಣಯ. ಆಗಮ ಅಲ್ಟಿಮೇಟ್. ಆಗಮಾರ್ಥ ನಿರ್ಣಯ ಮಾಡೋಕ್ಕೆ ಯುಕ್ತಿ ಉಪಯೋಗಿಸ್ಬೋದು ಅಂತ ಹೇಳಿಬಿಟ್ರು. ಅದಕ್ಕೆ ವ್ಯಾಖ್ಯಾನ ಯುಕ್ತಿಯನ್ನು ಏನೋ ಉಪಯೋಗಿಸ್ಬೇಡ. ಉಪಕ್ರಮಾದಿಲಿಂಗೇಭ್ಯ. ಉಪಕ್ರಮಾದಿಲಿಂಗ ಅಂದ್ರೇನು? ಆರಂಭ ಏನು, ಮುಕ್ತಾಯ ಏನು, ಮಧ್ಯೆ ಮಧ್ಯೆ ಏನು ಹೇಳಿದ್ದಾರೆ. ಲೆಟ್ರ್ ಬಂದಾಗಲೂ ಹಾಗೇನೆ, ಒಂದು ಪತ್ರ ಬಂದಿರುತ್ತೆ, ಇಷ್ಟು 2 ಪುಟ ಇರುತ್ತದ. ಇವ್ರದ್ದು ಏನಂತ ಬರೆದಾರೆ ಅಂತ ಹೇಳ್ತಾರೆ. ಅವತ್ತು ದುಡ್ಡು ಕೊಟ್ಟಿದ್ದೆಲ್ಲ ವಾಪಸ್ ಕೊಡ್ಬೇಕಂತೆ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ? ಉಳಿದ ವಿಷಯ ಎಲ್ಲ ಗೊತ್ತಿರೋದೆ. ನೀವು ಕ್ಷೇಮ, ನಮ್ಮ ಕ್ಷೇಮ, ಅವೆಲ್ಲ ಕಾಮನ್. ಅದು ಇನ್ನು ಉಳಿದ ವಿಷಯ ಅದು ಕಾಮನ್ನೇ. ಮೇನ್ ಪರ್ಪಲ್ಟ್ ಆಫ್ ದಿ ಲೆಟರ್ ಏನಂದರೆ, ನಾನೇನೋ ಕೆಲಸಕ್ಕೆ ಬೇಕಾಗಿದೆ, ದುಡ್ಡು ಕೊಟ್ಟಿದ್ದೆ, ನೀವು ಆದಷ್ಟು ಬೇಗ ಕೊಡಿ ಅಷ್ಟು ಹೇಳಿದ್ರು. ಅದನ್ನು ಅದು ಉಳಿದರೆ ಸಾಕು, ಬದಲೇ ಬೇಕಿಲ್ಲ, ಅಷ್ಟೇ ಬೇಕಾದ. ಆ ಕೊನೆಗೆ ಒಂದು PS ಅಂತ ಬರೆದಿರ್ತಾರೆ, ಮೇಲೆ ಹೇಳಿದಂತೆ ಆದಷ್ಟು ಬೇಗ ಕೊಡಬಹುದು. ಯಾಕೆ? ಅದಕ್ಕೇನಂತಾರೆ? ಅದಕ್ಕೆ ಅಭ್ಯಾಸ ರಿಪೀಟ್ ಮಾಡಿ ಹೇಳೋದು ಅಂತ ಅರ್ಥ. ಇವೆಲ್ಲದರ ಶಿಕ್ಷಣಕ್ಕೆ ಪ್ರಮಾಣ ಲಕ್ಷಣ, ಕಥಾಲಕ್ಷಣ ಎಲ್ಲವೂ ಶುರು ಮಾಡಬೇಕು. ಅದ್ರ ಓದ್ದೇನೆ ಇವತ್ತು ಮಾತಾಡೋದು ದೊಡ್ಡ ದೋಷ. ಹಾಗೆ ನಡೀತಾ ಇದೆ. ಹಾಂ ಹೇಳಿದ್ದೇನು? ಪ್ರತಿಯೊಂದು ಗ್ರಂಥಲ್ಲೂ ಒಂದಲ್ಲ ಬೇರೆ ಕೊಟ್ಟೇ ಇರ್ತಾರೆ. ಅದು ಹುಡುಕಿಡು ಸೇರಿಸ್ತಾ ಹೋಗ್ಬೇಕಾಗ ತಯೇವ ಅನ್ವಯನಾಮಾನಃ ಸಮ್ಯಕ್ ತೈ ಸಮ್ಯಕ್. ಅದಕ್ಕೇನಂತ ಕರೀತಾರೆ? ತತ್ವ ಸಮನ್ವಯಾತ್. ಅನ್ವಯ ಶಬ್ದಕ್ಕೆ ಅರ್ಥ ಇದೆ ಹೊರತು ಏನಲ್ಲ, ಏನೇನೋ ಅನ್ವಯ ಮಾಡಿದ್ರಲ್ಲ. ಹಾಗೆ ಊಟ ಕೂತಿರ ಏನು ಬೇಕಾದ್ರೂ ಬಡಿಸಿ ಅಂದ್ಬಿಟ್ಟ. ತಂದ ಈರುಳ್ಳಿ ಹಾಕಿದ, ತಂದು ಏನು ಬೇಕಾದ್ರೆ ಶಬ್ದಕ್ಕೆ ಏನು ಅರ್ಥ ಅಲ್ಲಿ? ಇಲ್ಲಿ ನಿಮ್ಮನೆ ನಾವು ಬಂದಿರೋದು ಇಲ್ಲಿಗೆ, ನಮಗೆ ಯಾರಂತ ಗೊತ್ತು, ಅದರ ಇಂಥದ್ದೇ ಮಾಡಿರ್ತೀರಿ, ಅದರಲ್ಲಿ ಬೇಕಾದ್ದು ಹಾಕಿ ಅಂತ ಅರ್ಥ. ಅವ್ರು ಬೇಕಾದ ಕೇಳಿ ಅಂತಾರೆ. ಯಾರೋ ಕೇಳಿಬಿಟ್ರೆ ಅದಕ್ಕೆ ಮೊದಲು ಬಡಿಸಿರ್ತಾರಲ್ಲ, ಅದಕ್ಕೆಲ್ಲ ಬಡಿಸಿರ್ಬೇಕು. ಇದರಲ್ಲಿ ಯಾರು ಬೇಕಾದ್ರೆ ಕೇಳಿ ಅಷ್ಟೆ. ಮೆನ್ಯೂ ಇದೆಯಲ್ಲ, ಫಸ್ಟು ಮೆನ್ಯೂ ಪ್ರಕಾರ ಕೇಳಬೇಕು, ಔಟ್ ಆಫ್ ಮೆನ್ಯೂ ಕೇಳಬಾರ್ದು. ಇದೆಲ್ಲ ಯಾಕೆ ಹೇಳಬೇಕಾಯ್ತು ಆಚಾರ್ಯರು ಅಂದರೆ, ಇಷ್ಟೆಲ್ಲ ಬರೆದಿದ್ರು ತಲೆ ದೋಸ್ತಾಗೆ ಮಾತಾಡೋ ಕಾಲ ಇತ್ತು. ಇದೆಲ್ಲ ಹೇಳಿದ್ರಿಂದ ಎಲ್ಲರಿಗೂ ಅರ್ಥ ಆಯಿತು ಅವರಿಗೆ. ಆಗ ಅವರು ಅಲ್ಲಿ ಪೂರ್ತಿ ಪರಿವರ್ತನೆ ಅಂತ ಸಾಧ್ಯ ಆಯಿತು.
ಅಲ್ಲಿಗೆ ಆ ವಿಷಯ ಮುಗಿಸು. ಅಧಿಕರಣನೂ ಮುಗೀತು. ನಾಳೆ ದಿವಸ ಮುಂದಿನ ಅಧಿಕರಣ ಈಕ್ಷತೆ ಸಮನ್ವಯ ಅಧಿಕರಣ ಮುಗಿದು ಈಕ್ಷತೆ ಅಧಿಕರಣ. ಸರ್ವೇಂದ್ರಿಯ